ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ. ಭೂತೈರ್ಮಹದ್ಭಿರ್ಯ ಇಮಾಃ ಪುರೋ ವಿಭುರ್ನಿರ್ಮಾಯ ಶೇತೆ ಯದಮೂಷು ಪೂರುಷಃ ಭುಂಕ್ತೆ ಗುಣಾನ್ ಷೋಡಶ ಷೋಡಶಾತ್ಮಕಃ ಸೋಲಂಕೃಷೀಷ್ಟ ಭಗವಾನ್ ವಚಾಂಸಿ ಮೇ. ಜಗನ್ನಾಥೋ ವಿಜಯತೆ ಜಗತಾಮರ್ಚಿತಃ ಸದಾ ಜ್ಞಾನಾಖ್ಯರಮ್ಯ ಪರಶೌರ್ಯಂ ದಾರು ಜಗುರಾಗಮಾಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಪುರಿಯ ಜಗನ್ನಾಥನ ರಥಯಾತ್ರೆಗೆ ಇನ್ನು ಕೆಲವೇ ದಿನಗಳು ಬಾಕಿ ಇವೆ. ಇಂತಹ ಈ ಒಂದು ಅದ್ವಿತೀಯವಾದಂತಹ ಜಗನ್ನಾಥನ ರಥಯಾತ್ರೆಯ ಶುಭ ಸಂದರ್ಭದಲ್ಲಿ ನಾವು ಶಾಸ್ತ್ರಗಳಲ್ಲಿ ಈ ರಥಯಾತ್ರೆಯ ಬಗ್ಗೆ ಏನು ವಿಷಯಗಳು ನಮಗೆ ತಿಳಿಸಲ್ಪಟ್ಟಿವೆ ಆ ಒಂದು ಶಾಸ್ತ್ರೀಯವಾದ ಹಿನ್ನೆಲೆಯಲ್ಲಿ ಈ ಜಗನ್ನಾಥನ ರಥಯಾತ್ರೆಯ ಬಗ್ಗೆ ಚಿಂತನೆ ಮಾಡುವಂಥ ಪ್ರಯತ್ನವನ್ನು ಮಾಡೋಣ. ಏನು ಈ ಜಗನ್ನಾಥ ಪುರಿ ಇದೆ, ಇದರ ಶಾಸ್ತ್ರೀಯವಾದ ಪ್ರಾಚೀನವಾದ ಹೆಸರು ಪುರುಷೋತ್ತಮ ಕ್ಷೇತ್ರ ಅಂತ ಹೇಳಿ. ಈ ಪುರುಷೋತ್ತಮ ಕ್ಷೇತ್ರವೇ ಇವತ್ತು ಪುರಿ ಅಂತ ಪ್ರಸಿದ್ಧ. ಅಲ್ಲಿಯ ಭಗವಂತ ಅವನಿಗೆ ಪುರುಷೋತ್ತಮ ಅಂತ ಹೆಸರು. ಅವನೇ ಜಗನ್ನಾಥ ಅಂತ ಶಾಸ್ತ್ರಗಳಲ್ಲೂ ಜಗನ್ನಾಥ ಅಂತ ಕರೆದಿದ್ದಾರೆ. ಇವತ್ತು ನಾವು ಹಾಗೆ ಜಗನ್ನಾಥ ಅಂತಲೇ ಅವನನ್ನು ವ್ಯವಹಾರ ಮಾಡ್ತೇವೆ. ಅಂತಹ ಆ ಪುರುಷೋತ್ತಮನಾದಂತಹ ಭಗವಂತ, ಸರ್ವೋತ್ತಮನಾದಂತಹ ಜಗನ್ನಾಥ ಸ್ವಾಮಿ, ಅವನ ಆ ಏನು ಪುರುಷೋತ್ತಮ ಕ್ಷೇತ್ರ ಇದೆ ಅದರ ಬಗ್ಗೆ ಅತ್ಯಂತ ವಿಸ್ತಾರವಾದ ವರ್ಣನೆಗಳನ್ನು ನಾವು ಅನೇಕ ಪುರಾಣಗಳಲ್ಲಿ ಕಾಣ್ತೇವೆ. ಆದರೆ ಪ್ರಾಯ ಸ್ಕಂದ ಪುರಾಣದಲ್ಲಿ ಬರುವಂತಹ ಏನು ವೈಷ್ಣವ ಖಂಡ ಇದೆ, ಆ ವೈಷ್ಣವ ಖಂಡದಲ್ಲಿ ಬರುವಂತಹ ಪುರುಷೋತ್ತಮ ಕ್ಷೇತ್ರ ಮಾಹಾತ್ಮ್ಯ ಅನ್ನುವಂಥ ಏನು ಭಾಗ ಇದೆ, ಅಲ್ಲಿ ಬರುವಷ್ಟು ವಿಸ್ತಾರವಾಗಿ ಬೇರೆ ಎಲ್ಲೂ ಬರಲ್ವೇನೋ ಅಷ್ಟು ವಿಸ್ತಾರವಾಗಿ ಈ ಪುರುಷೋತ್ತಮ ಕ್ಷೇತ್ರದ ಜಗನ್ನಾಥಪುರಿಯ ವರ್ಣನೆ, ಅದರ ಇತಿಹಾಸ, ಅಲ್ಲಿ ಭಗವಂತ ಹೇಗೆ ಬಂದು ನೆಲೆಸಿದ ಇತ್ಯಾದಿ ಎಲ್ಲ ವಿಚಾರಗಳು ನಮಗೆ ಸ್ಕಂದ ಪುರಾಣದ ವೈಷ್ಣವ ಖಂಡದಲ್ಲಿ ನಮಗೆ ಸಿಗತ್ತೆ. ಅಂತಹ ಆ ವೈಷ್ಣವ ಖಂಡದಲ್ಲಿ ಈ ಜಗನ್ನಾಥನ ರಥಯಾತ್ರೆಯ ಬಗ್ಗೆಯೂ ವರ್ಣನೆ ಇದೆ. ಕೇವಲ ಕ್ಷೇತ್ರದ ಬಗ್ಗೆ ಅಲ್ಲದೆ ರಥಯಾತ್ರೆಯ ಬಗ್ಗೆಯೂ ವರ್ಣನೆ ಮಾಡಿದ್ದಾರೆ. ಹೀಗೆ ಈ ಪುರುಷೋತ್ತಮ ಜಗನ್ನಾಥ ಏನಿದ್ದಾನೆ ಇವನು ಸಕಲ ಶಾಸ್ತ್ರಗಳಲ್ಲಿ ಪ್ರಸಿದ್ಧ. ನಾವು ಇತಿಹಾಸ ಪುರಾಣಗಳಲ್ಲಿ ಮಾತ್ರ ಕೊಂಡಾಡಿದ್ದಾರೆ ಅಂತ ಭಾವಿಸಬಹುದು. ಆದರೆ ಋಗ್ವೇದದಲ್ಲಿ ಪುರಿಯ ಜಗನ್ನಾಥನ ಉಲ್ಲೇಖ ನಮಗೆ ಸಿಗತ್ತೆ. ಋಗ್ವೇದದ 10ನೆಯ ಮಂಡಲದಲ್ಲಿ ಬರುವಂತಹ ಒಂದು ಮಂತ್ರ, ಅದೋ ಯದ್ದಾರು ಪ್ಲವತೆ ಸಿಂಧೋಃ ಪಾರೇ ಅಪೂರುಷಂ ತದಾ ರಭಸ್ವ ದುರ್ಹಣೋ ತೇನ ಗಚ್ಚ ಪರಸ್ತರಂ ಅಂತ ಋಗ್ವೇದ ಏನು ಆ ಜಗನ್ನಾಥಪುರಿಯ ದಾರುಬ್ರಹ್ಮ ಇದ್ದಾನೆ, ಅವನಿಗೆ ದಾರುಬ್ರಹ್ಮ ಅಂತ ಕರಿತೇವೆ ನಾವು. ಯಾಕೆ? ಅದು ಮರದ ಪ್ರತಿಮೆ, ಕಟ್ಟಿಗೆಯಿಂದ ನಿರ್ಮಾಣ ಮಾಡಲ್ಪಟ್ಟಂತಹ ಪ್ರತಿಮೆ ಆಗಿರೋದ್ರಿಂದ ಆ ಜಗನ್ನಾಥನನ್ನು ದಾರುಬ್ರಹ್ಮ ಅಂತ ಕರೀತಾರೆ ಶಾಸ್ತ್ರಗಳಲ್ಲಿ. ಅಂತಹ ಏನು ಆ ದಾರು ರೂಪದಲ್ಲಿರುವಂತಹ ಆ ಭಗವಂತ ಪುರುಷೋತ್ತಮ ಇದ್ದಾನೆ, ಅವನು ಸಮುದ್ರದಲ್ಲಿ ತೇಲಿಕೊಂಡು ಬಂದು ಅಲ್ಲಿ ನೆಲೆಸಿದ್ದಾನೆ. ಅಂತಹ ಆ ಜಗನ್ನಾಥನ ಅನುಗ್ರಹದಿಂದ ಮೋಕ್ಷ ಪ್ರಾಪ್ತಿ ಸಾಧ್ಯ ಇದೆ. ಸಂಸಾರದಿಂದ ನಾವು ಪಾರಾಗಿ ಸಂಸಾರದ ಆಚೆಯ ತೀರವನ್ನು ನಾವು ತಲುಪಬಹುದು, ಅರ್ಥಾತ್ ಮುಕ್ತಿಯನ್ನು ಪಡೆಯಬಹುದು ಅಂತ ಋಗ್ವೇದ ವರ್ಣನೆ ಮಾಡ್ತಾ ಇದೆ. ಈ ಋಗ್ವೇದದ ಮಂತ್ರಕ್ಕೆ ಪ್ರಸಿದ್ಧವಾದ ಸಾಯಣ ಭಾಷ್ಯದಲ್ಲೂ ಕೂಡ ಈ ಪುರಿಯ ಜಗನ್ನಾಥನ ಪರವಾಗಿ ಅಲ್ಲಿ ಅರ್ಥ ಮಾಡಿ ತೋರಿಸಿದ್ದಾರೆ. ಹೀಗೆ ಋಗ್ವೇದದಿಂದ ಆರಂಭ ಮಾಡಿಕೊಂಡು ಎಲ್ಲ ಇತಿಹಾಸ ಪುರಾಣಗಳಲ್ಲಿ ಸುಪ್ರಸಿದ್ಧವಾದಂತಹ ಕ್ಷೇತ್ರ ಈ ಪುರುಷೋತ್ತಮ ಕ್ಷೇತ್ರ. ಅಂತಹ ಪುರುಷೋತ್ತಮ ಕ್ಷೇತ್ರದ ಆ ಏನು ಪ್ರತಿ ವರ್ಷ ನಡೆಯುವಂತಹ ರಥಯಾತ್ರೆ ಇದೆ, ಅದು ಜಗತ್ತಿನ ಒಂದು ವಿಸ್ಮಯ. ಆ ಕ್ಷೇತ್ರವೇ ಒಂದು ವಿಸ್ಮಯ, ಅಲ್ಲಿನ ದೇವಾಲಯವೇ ಒಂದು ವಿಸ್ಮಯ, ಅದರ ಜೊತೆಗೆ ಆ ರಥಯಾತ್ರೆ ಒಂದು ಜಗತ್ತಿನ ಅಚ್ಚರಿ. ಅಂತಹ ಆ ರಥಯಾತ್ರೆಯ ಬಗ್ಗೆ ಸ್ಕಂದ ಪುರಾಣದಲ್ಲಿ ಏನು ವಿಶೇಷ ಕೆಲವು ಅಂಶಗಳು ಬಂದಿದೆ ಅದರ ಚಿಂತನೆಯನ್ನು ನಾವು ಮಾಡುವಂಥ ಪ್ರಯತ್ನವನ್ನು ಮಾಡೋಣ. ಸ್ಕಂದ ಪುರಾಣದಲ್ಲಿ ಈ ಪುರುಷೋತ್ತಮ ಕ್ಷೇತ್ರದ ವರ್ಣನೆಯನ್ನು ಮಾಡ್ತಾ ಕೊನೆಗೆ ಅಲ್ಲಿ ನಡೆಯುವಂತಹ ಈ ಉತ್ಸವ, ಈ ರಥಯಾತ್ರೆಯ ಬಗ್ಗೆಯೂ ವರ್ಣನೆ ಬರುತ್ತೆ. ಜೈಮಿನಿ ಋಷಿಗಳು ಅದರ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಕುಳಿತಿರುವಂತಹ ಎಲ್ಲ ದ್ವಿಜೋತ್ತಮರನ್ನು ಸಂಬೋಧನೆ ಮಾಡ್ತಾ ಜೈಮಿನಿ ಋಷಿಗಳು ಈ ರಥಯಾತ್ರೆಯ ಮಹಾತ್ಮ್ಯವನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅವ್ರು ಹೇಳ್ತಾರೆ, ಅತ ಊರ್ಧ್ವಂ ಪ್ರವಕ್ಷ್ಯಾಮಿ ಮಹಾವೇದಿ ಮಹೋತ್ಸವಂ ಅಜ್ಞಾನ ತಿಮಿರಾಂಧೋಪಿ ಏನ ಭಾಸ್ವತ್ ಪದಂ ವ್ರಜೇತ್.
ಇನ್ನು ಮುಂದೆ ನಾನು ಜಗನ್ನಾಥಪುರಿಯ ರಥಯಾತ್ರೆಯ ಬಗ್ಗೆ ವರ್ಣನೆಯನ್ನು ಮಾಡ್ತೇನೆ. ಹಿಂದೆ ಕ್ಷೇತ್ರದ ಆ ದೇವಾಲಯದ ಎಲ್ಲ ವರ್ಣನೆಯನ್ನು ಮಾಡಿದ್ದಾರೆ ಹಿಂದಿನ ಅಧ್ಯಾಯಗಳಲ್ಲಿ. ಹೀಗಾಗಿ ಈಗ ಹೇಳ್ತಾ ಇದ್ದಾರೆ ಜೈಮಿನಿ ಋಷಿಗಳು, ಈಗ ನಾನು ಆ ಕ್ಷೇತ್ರದ ರಥಯಾತ್ರೆಯ ಬಗ್ಗೆ ವರ್ಣನೆಯನ್ನು ಮಾಡ್ತೇನೆ. ಇಲ್ಲಿ ಆ ರಥಯಾತ್ರೆಗೆ ಇವತ್ತು ನಾವು ಏನು ಜಗನ್ನಾಥನ ರಥಯಾತ್ರೆ ಅಂತ ಕರಿತೇವೆ, ಅದರ ಪೌರಾಣಿಕ ಹೆಸರು, ಶಾಸ್ತ್ರೀಯವಾದ ಹೆಸರು ಮಹಾವೇದಿ ಮಹೋತ್ಸವ ಅಂತ ಹೇಳಿ. ಹಾಗಾಗಿ ಇಲ್ಲೂ ಕೂಡ ಅತ ಊರ್ಧ್ವಂ ಪ್ರವಕ್ಷ್ಯಾಮಿ ಮಹಾವೇದಿ ಮಹೋತ್ಸವಂ ಅಂತ ಜೈಮಿನಿ ಋಷಿಗಳು ಪ್ರಾರಂಭ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ನಾನು ಈ ಮಹಾವೇದಿ ಮಹೋತ್ಸವದ ವೈಭವವನ್ನು ಹೇಳ್ತೇನೆ, ಅದರ ಮಹಿಮೆಯನ್ನು ಹೇಳ್ತೇನೆ. ಎಂತಹ ಅದರ ಮಹಿಮೆ ಎಂಥದ್ದು? ಅಜ್ಞಾನ ತಿಮಿರಾಂಧೋಪಿ ಏನ ಭಾಸ್ವತ್ ಪದಂ ವ್ರಜೇತ್. ಈ ಮಹಾವೇದಿ ಮಹೋತ್ಸವ, ಈ ರಥಯಾತ್ರೆಯಲ್ಲಿ ಭಾಗವಹಿಸುವುದರಿಂದ ಅಜ್ಞಾನದ ಕತ್ತಲೆಯಲ್ಲಿ ಕುರುಡನಂತೆ ಬಿದ್ದಿರುವಂಥ ಒಬ್ಬ ಪಾಮರನು ಕೂಡ ಪರಮ ಪ್ರಕಾಶಮಾನವಾದಂತಹ ಭಗವಂತನ ಪರಮ ಪರಬ್ರಹ್ಮನ ಪದವನ್ನು ಅರ್ಥಾತ್ ಮೋಕ್ಷವನ್ನು ಪಡಿತಾನೆ. ಅಷ್ಟು ಮಹಿಮೆ ಈ ರಥಯಾತ್ರೆಗಿದೆ ಅಂತ ಹೇಳಿ ಅದರ ವರ್ಣನೆಯನ್ನು ಆರಂಭ ಮಾಡ್ತಾರೆ. ವೈಶಾಖಸ್ಯಾಮಲೆ ಪಕ್ಷೇ ತೃತೀಯಾ ಪಾಪನಾಶಿನಿ ಸ್ವಯಮಾವಿಷ್ಕೃತ ಚೈಷ ಪ್ರಾಜಾಪತ್ಯರ್ಕ್ಷ ಸಂಯುತ. ಇಲ್ಲಿ ಏನು ಈ ವಿಷಯಗಳೆಲ್ಲ ಬರ್ತಾ ಇದೆ, ಬಹುತೇಕ ಈ ಸ್ಕಂದ ಪುರಾಣದ ಈ ಭಾಗದಲ್ಲಿ ಏನು ರಥಯಾತ್ರೆಯನ್ನು ಹೇಗೆ ಮಾಡಬೇಕು ಅಂತ ಹೇಳಿದ್ದಾರೆ, ಬಹುತೇಕ ಅದೇ ಕ್ರಮದಲ್ಲಿ ಇವತ್ತು ಕೂಡ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಹೇಳಿರುವ ಹಾಗೆ ಪ್ರತಿಯೊಂದು ಅಂಶವನ್ನು ಪರಿಪಾಲಿಸ್ತಾ ಇದ್ದಾರೋ ಇಲ್ಲವೋ ಅದು ಒಂದು ಪ್ರತ್ಯೇಕವಾದಂತಹ ವಿಚಾರ. ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ, ವೈಶಾಖಸ್ಯಾಮಲೆ ಪಕ್ಷೇ ತೃತೀಯಾ ಪಾಪನಾಶಿನಿ. ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ, ಈ ವೈಶಾಖ ಶುದ್ಧ ತೃತೀಯಾದಂದು ರಾಜ, ಅಲ್ಲಿನ ರಾಜ ಈ ರಥದ ನಿರ್ಮಾಣಕ್ಕಾಗಿ ಸಂಕಲ್ಪವನ್ನು ಮಾಡತಕ್ಕದ್ದು. ಏನು ಜಗನ್ನಾಥನ, ಬಲಭದ್ರನ ಮತ್ತು ಸುಭದ್ರೆಯ ರಥಗಳಿದೆ, 3 ರಥಗಳು, ಅವು ನಮಗೆ ತಿಳಿದಿರೋ ಹಾಗೆ ಪ್ರತಿ ವರ್ಷ ಹೊಸ ರಥ ನಿರ್ಮಾಣ ಆಗುತ್ತೆ. ಹಿಂದಿನ ವರ್ಷದ ರಥವನ್ನು ಮತ್ತೆ ಅದನ್ನು ಬಳಸೋದಲ್ಲ, ಪ್ರತಿ ವರ್ಷ ಆ ರಥದ ನಿರ್ಮಾಣ ಹೊಸದಾಗಿ ಆಗುತ್ತೆ. ಅದು ಹೊಸದಾಗಿ ಯಾವಾಗ ಆಗುತ್ತೆ ಸ್ಕಂದ ಪುರಾಣದ ಪ್ರಕಾರ ಅಂದರೆ ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯಾದ ದಿನ ಆ ರಾಜ ಅದರ ಸಂಕಲ್ಪವನ್ನು ಮಾಡ್ತಾನೆ. ಈ ವರ್ಷದ ರಥಯಾತ್ರೆಗಾಗಿ ನಾವು ರಥವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ. ರೋಹಿಣಿ ನಕ್ಷತ್ರದ ಯೋಗ ಇದ್ದಾಗ ಇದರ ಸಂಕಲ್ಪವನ್ನು ಮಾಡಿ, ತಸ್ಯಾಂ ಸಂಕಲ್ಪ್ಯ ನೃಪತಿ ಆಚಾರ್ಯಂ ವರಯೇಚ್ಛುಚಿ, ತನ್ನ ಆಚಾರ್ಯನನ್ನು, ಆ ರಾಜನಾದವನು ಆಚಾರ್ಯನನ್ನು ಪ್ರಾರ್ಥಿಸಿ, ಹಾಗೆ ಏಕಂ ತ್ರೀನತ ತಕ್ಷಾಣಾಂ ದೃಷ್ಟಕರ್ಮಾಣ ಮಾದರಾತ್. ಈ ರಥಯಾತ್ರೆಗೆ ಬೇಕಾದಂತಹ ಮರದ ಛೇದನವನ್ನು ಮಾಡೋದಕ್ಕಾಗಿ ಅದಕ್ಕೆ ಬೇಕಾದಂತಹ ಮರ ಕಡಿಯುವವರನ್ನು ಕರೆಸಿ ಅವರಿಗೂ ಆದೇಶವನ್ನು ರಾಜನಾದವನು ಮಾಡಬೇಕು. ಹಾಗೆ ತಕ್ಷಣಾಸಾರ್ಧಂ ವನಂ ಗತ್ವಾ ಸಾಧು ವೃಕ್ಷ ಗಣಾಕುಲಂ, ವನಕ್ಕೆ ಹೋಗಿ ಅಲ್ಲಿ ಯಾವ ವೃಕ್ಷ ಈ ರಥದ ನಿರ್ಮಾಣಕ್ಕೆ ಸೂಕ್ತವಾಗಿದೆ, ಈ ರಥದ ನಿರ್ಮಾಣಕ್ಕೆ ಸೂಕ್ತವಾದ ವೃಕ್ಷಗಣ ಎಲ್ಲಿದೆಯೋ ಅಂತಹ ವನಕ್ಕೆ ರಾಜ ಅವರೊಂದಿಗೆ ಹೋಗತಕ್ಕದ್ದು. ಆ ವೃಕ್ಷಗಳಿಗೆ ಪೂಜೆಯನ್ನು ಮಾಡಿ, ವಿಶೇಷವಾಗಿ ತನ್ಮಧ್ಯೆ ವನ್ಹಿಮಾದಾಯ ಮಂತ್ರರಾಜೇನ ಮಂತ್ರವಿತ್, ಆ ವೃಕ್ಷಗಣದ ಮಧ್ಯದಲ್ಲಿ ವನ್ಹಿ ಸ್ಥಾಪನೆಯನ್ನು, ಅಗ್ನಿಯ ಸ್ಥಾಪನೆಯನ್ನು ಮಾಡಿ ಅಲ್ಲಿ ಅಷ್ಟೋತ್ತರ ಶತಂ ಹುತ್ವ ಸಂಪಾತಾಜ್ಯ ವಿಮಿಶ್ರಿತಂ, ಅಲ್ಲಿ 108 ಆಹುತಿಗಳನ್ನು ಕೊಡಬೇಕು. ಘೃತಯುಕ್ತವಾದಂತಹ ತುಪ್ಪದ ಆಹುತಿಯನ್ನು ಅಲ್ಲಿ ಕೊಟ್ಟು ಅದರ ನಂತರ ಆ ವೃಕ್ಷದ ಛೇದನದ ಕಾರ್ಯವನ್ನು ಪ್ರಾರಂಭ ಮಾಡತಕ್ಕದ್ದು. ಹಾಗೆ ಸುಮ್ಮನೆ ಇವತ್ತು ಸಿಕ್ಕ ಹಾಗೆ ಮರಗಳನ್ನು ಕಡಿತಾರಲ್ಲ, ಹಾಗಲ್ಲ. ಹೇಳುತ್ತೆ ಪುರಾಣ, ಆದ್ಯ ಸಂಸ್ಕೃತಿ ದೇಶೇಶು ಆಚಾರ್ಯೋ ಮಂತ್ರಮುಚ್ಚರನ್ ಕಿಂಚಿತ್ ಕಿಂಚಿತ್ ಛೇದಯೇದ್ವೈ ಚಿಂತಯನ್ ಗರುಡಧ್ವಜಂ. 108 ತುಪ್ಪದ ಆಹುತಿಗಳನ್ನು ಕೊಟ್ಟಂತಹ ಜಾಗದಲ್ಲಿ, ಅದರಿಂದ ಸಂಸ್ಕೃತವಾದ ಆ ದೇಶದಲ್ಲಿ, ಆ ಪ್ರದೇಶದಲ್ಲಿ ಆ ರಾಜನ ಆಚಾರ್ಯರು ಯಾರಿದ್ದಾರೆ ಅವರು ಮಂತ್ರಗಳನ್ನು ಹೇಳ್ತಾ ಸ್ವಲ್ಪ ಸ್ವಲ್ಪ ಮರದ ಛೇದನವನ್ನು ಮಾಡತಕ್ಕದ್ದು. ಕಿಂಚಿತ್ ಕಿಂಚಿತ್ ಛೇದಯೇದ್ವೈ, ನಿಧಾನವಾಗಿ ಭಾಗಗಳನ್ನು ಕಡಿದು ಆ ಕಾರ್ಯವನ್ನು ಮಾಡಬೇಕಾದ್ರೆ ಚಿಂತಯನ್ ಗರುಡಧ್ವಜಂ, ಬಹಳ ಮುಖ್ಯವಾದ ಅಂಶ. ಮರಗಳನ್ನು ನಾವಿವತ್ತು ನಮ್ಮ ಸ್ವಾರ್ಥಕ್ಕಾಗಿ ಇಷ್ಟ ಬಂದ ಹಾಗೆ ಕಡಿತಾ ಇದ್ದೇವೆ, ಇದು ಪಾಪಕ್ಕೆ ಕಾರಣ. ಮರಗಳನ್ನು ಹಾಗೆ ನಮಗೆ ಇಚ್ಛೆ ಬಂದಂತೆ ಕಡಿಯುವ ಹಾಗಿಲ್ಲ. ಆ ಮರಗಳನ್ನು ಕತ್ತರಿಸುವುದು ಅನಿವಾರ್ಯವಾಗಿದ್ದಾಗಲೂ ಆ ಮರಕ್ಕೆ ವಿಶೇಷವಾದ ಪೂಜೆಯನ್ನು ಸಲ್ಲಿಸಿ ನೈವೇದ್ಯಾದಿಗಳನ್ನು ಮಾಡಿ ಅದರ ಬಳಿ ಕ್ಷಮೆಯನ್ನು ಯಾಚಿಸ್ತಾ ಬೇರೆ ಕಡೆ ಮರವನ್ನು ನೆಡ್ತೇವೆ ಅನ್ನುವಂಥ ಸಂಕಲ್ಪವನ್ನು ಮಾಡಿ ಆ ಮರವನ್ನು ಕಡಿಯತಕ್ಕದ್ದು ಅನಿವಾರ್ಯವಿದ್ದಾಗ. ಅಲ್ಲದೆ ನಮ್ಮ ಸ್ವಾರ್ಥಕ್ಕಾಗಿ ಇಚ್ಛೆ ಬಂದಂತೆ ಮರಗಳನ್ನು ಕಡಿಯುವುದಲ್ಲ. ಹೀಗಾಗಿ ಇಲ್ಲೂ ಕೂಡ ಇದು ಜಗನ್ನಾಥನ ರಥಯಾತ್ರೆಗೆ ಬಳಸುತ್ತಿರುವಂತಹ ಮರ. ಆ ಮರದಲ್ಲಿರುವಂತಹ ಜೀವ, ಆ ಜೀವಕ್ಕೆ ಧನ್ಯಭಾವನೆ ಬರುತ್ತೆ. ನಾನು ಜಗನ್ನಾಥನ ರಥಕ್ಕೆ ಸಮರ್ಪಿತನಾಗ್ತಾ ಇದ್ದೇನೆ, ಆ ಮರದಲ್ಲಿರುವಂತಹ ಜೀವ ಉದ್ಧಾರ ಆಗುತ್ತೆ. ಆದರೂ ಇಂತಹ ಭಗವತ್ ಕಾರ್ಯವನ್ನು ಮಾಡ್ತಾ ಇದ್ರು, ಆ ಮರವನ್ನು ಕಡಿಯಬೇಕಾದರೆ ಚಿಂತಯನ್ ಗರುಡಧ್ವಜಂ, ಗರುಡಧ್ವಜನಾದಂತಹ ಭಗವಂತನ ಮಹಾವೇದಿ ಮಹೋತ್ಸವಕ್ಕಾಗಿ ಈ ಮರ ಕಡಿಯುವ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಹೀಗಾಗಿ ಈ ಮರ
ನಿನಗೆ ಸಮರ್ಪಿತವಾಗಲಿ ಸ್ವಾಮಿ ಅಂತ ಹೇಳಿ ಅಲ್ಲಿ ಭಗವಂತನ ಚಿಂತನೆಯನ್ನು ಮಾಡ್ತಾ ಈ ಕಾರ್ಯವನ್ನು ಮಾಡಿ ಆ ಮರವನ್ನು ಈ ರಥದ ನಿರ್ಮಾಣಕ್ಕಾಗಿ ಉಪಯೋಗಿಸತಕ್ಕದ್ದು. ಇಷ್ಟು ಹೇಳಿ ಮುಂದೆ ಹೇಳ್ತಾರೆ, ಆರಭೇತ ರಥಂ ಕೃತ್ವ ವಿಘ್ನರಾಜ ಮಹೋತ್ಸವಂ ಷೋಡಶಾರೈ ಷೋಡಶಭಿಶ್ಚಕ್ರೈರ್ ಲೋಹಮಯೇ ದೃಢೈ. ಈ ಏನು ರಥ ನಿರ್ಮಾಣದ ಕಾರ್ಯ ಆರಂಭವಾಗುತ್ತೆ ಅದಕ್ಕಿಂತ ಮೊದಲು ವಿಘ್ನರಾಜ ಮಹೋತ್ಸವಂ, ಗಣಪತಿಯ ಆರಾಧನೆಯನ್ನು ಮಾಡಿ ವಿಘ್ನರಾಜನನ್ನು ಒಲಿಸಿಕೊಂಡು ಅದರ ನಂತರ ಈ ರಥದ ನಿರ್ಮಾಣವನ್ನು ಮಾಡತಕ್ಕದ್ದು, ರಥದ ಚಕ್ರಗಳ ನಿರ್ಮಾಣವನ್ನು ಮಾಡತಕ್ಕದ್ದು. ಈ ಜಗನ್ನಾಥನ ರಥ ಏನಿದೆ ಅದಕ್ಕೆ ನಂದಿಘೋಷ ಅಂತ ಹೆಸರು. ಅದಕ್ಕೆ ಷೋಡಶಾರೈ ಷೋಡಶಭಿಶ್ಚಕ್ರೈರ್ ಲೋಹಮಯೇ ದೃಢೈ. ಜಗನ್ನಾಥನ ಈ ನಂದಿಘೋಷ ಅನ್ನುವಂಥ ರಥಕ್ಕೆ 16 ಚಕ್ರಗಳು. ಇವತ್ತಿಗೂ ಕೂಡ ನಾವು ನೋಡುವ ಹಾಗೆ ಆ ರಥಕ್ಕೆ 16 ಚಕ್ರಗಳು. ಈ ಮರದಿಂದ ಆ 16 ಚಕ್ರಗಳನ್ನು ನಿರ್ಮಾಣ ಮಾಡಬೇಕು. ಮತ್ತು ಆ ಚಕ್ರದ ಒಳಗಿನ ಏನು ಕಡ್ಡಿಗಳಿದೆ, ಸ್ಪೋಕ್ಸ್ ಅಂತ ಹೇಳ್ತೀವಲ್ಲ ನಾವು, ಅದಕ್ಕೆ ಅರ ಅಂತ ಕರೀತಾರೆ. ಆ ಚಕ್ರದ ಅರಗಳು ಅದು ಕೂಡ 16. ಆ 16 ಚಕ್ರಗಳಲ್ಲಿ ಪ್ರತಿಯೊಂದು ಚಕ್ರಕ್ಕೂ 16 ಅರಗಳು. ಇಂತಹ ಚಕ್ರವನ್ನು ನಿರ್ಮಾಣ ಮಾಡ್ತಾರೆ. ಈ ಜಗನ್ನಾಥನ ರಥ ನೋಡಿ, 16 ಚಕ್ರಗಳೇ ಯಾಕೆ? ಇದಕ್ಕೊಂದು ಆಧ್ಯಾತ್ಮಿಕವಾದ ಅರ್ಥವೂ ಇರುತ್ತೆ. ಈ ಜಗನ್ನಾಥನ ರಥ ಅದೊಂದು ಬಹಳ ಸಾಂಕೇತಿಕವಾದಂತಹ ಸ್ಪಿರಿಚುವಲ್ ಸಿಂಬಾಲಿಸಮ್ ಇರುವಂತಹ ಒಂದು ರಥ. ಯಾಕೆ ಅಂತ ಹೇಳಿದ್ರೆ, ನಮ್ಮ ದೇಹ ಅನ್ನುವಂತಹ ರಥದಲ್ಲೂ 16 ಕಲೆಗಳಿವೆ. 11 ಇಂದ್ರಿಯಗಳು ಮತ್ತು ಪಂಚಭೂತಗಳು ಅನ್ನೋದು 16 ಕಲೆಗಳು. 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, 1 ಮನಸ್ಸು, ಹೀಗೆ 11 ಇಂದ್ರಿಯಗಳು, ಜೊತೆಗೆ ಪಂಚಭೂತಗಳು, ಹೀಗೆ 16 ಕಲೆಗಳುಳ್ಳದ್ದು ನಮ್ಮ ದೇಹ. ಈ ಜಗನ್ನಾಥನ ರಥ 16 ಚಕ್ರಗಳುಳ್ಳದ್ದು. 16 ಕಲೆಗಳಿರುವಂತಹ ನಮ್ಮ ದೇಹಕ್ಕೂ ಜಗನ್ನಾಥನೇ ಅದರ ಒಡೆಯ, ಅದರ ಸ್ವಾಮಿ. ಈ 16 ಚಕ್ರಗಳ ರಥಕ್ಕೂ ಜಗನ್ನಾಥನೇ ಒಡೆಯ, ಅದರೊಳಗಿರುವವನು ಜಗನ್ನಾಥನೇ. 16 ಚಕ್ರಗಳುಳ್ಳಂತಹ ಜಗನ್ನಾಥನ ರಥದಲ್ಲಿ ನಾವು ಜಗನ್ನಾಥನನ್ನು ಕಂಡರೆ, ಅವನ ದರ್ಶನವನ್ನು ಮಾಡಿದರೆ, 16 ಕಲೆಗಳಿರುವಂತಹ ನಮ್ಮ ಈ ದೇಹದಲ್ಲಿರುವಂತಹ, ಈ ದೇಹ ಅನ್ನುವಂಥ ರಥದಲ್ಲಿರುವಂತಹ ಅಂತರ್ಯಾಮಿಯಾದಂತಹ ಭಗವಂತನ, ಜಗನ್ನಾಥನ ದರ್ಶನ ನಮಗೆ ಸುಗಮವಾಗತ್ತೆ. ಆ ದರ್ಶನದ ಮಾರ್ಗ ನಮಗೆ ಪ್ರಾಪ್ತವಾಗತ್ತೆ. ಜ್ಞಾನಭಕ್ತಿ ವೈರಾಗ್ಯಾದಿಗಳ ದ್ವಾರ ಮೋಕ್ಷ ಮಾರ್ಗ ನಮಗೆ ಪ್ರಾಪ್ತವಾಗತ್ತೆ. ಈ 16 ಚಕ್ರಗಳು ಎಲ್ಲೆಲ್ಲೋ ಹೋದರೆ ಜಗನ್ನಾಥನ ರಥಯಾತ್ರೆ ಆಗಲ್ಲ. ಎಲ್ಲ ಚಕ್ರಗಳು ಒಟ್ಟಿಗೆ ಇದ್ದು ಒಟ್ಟಿಗೆ ಕಾರ್ಯವನ್ನು ಮಾಡಿದಾಗ ಆ ಎಲ್ಲ ಚಕ್ರಗಳ ಧ್ಯೇಯ ಒಂದೇ, ಏನು? ರಥದಲ್ಲಿರುವಂತಹ ಜಗನ್ನಾಥನ ಯಾತ್ರೆಯನ್ನು ಮಾಡಿಸಬೇಕು. ಹೀಗಾಗಿ ಆ ಚಕ್ರಗಳೆಲ್ಲ ಆ ಕಾರ್ಯದಲ್ಲಿ ಪ್ರವೃತ್ತವಾಗಿರ್ತವೆ. ಹಾಗೆ ನಮ್ಮ ದೇಹದಲ್ಲಿ ಈ ಪಾಂಚಭೌತಿಕ ಶರೀರದ ಇಂದ್ರಿಯಗಳೇನಿವೆ ಅವುಗಳ ಧ್ಯೇಯ ಒಂದೇ ಆಗಿರಬೇಕು, ಭಗವಂತನ ಸೇವೆ, ಭಗವಂತನ ಆರಾಧನೆ, ಅದೇ ಅವುಗಳ ಧ್ಯೇಯವಾಗಿರಬೇಕು. ಆಗ ನಮ್ಮ ದೇಹವೂ ಕೂಡ ಜಗನ್ನಾಥನ ರಥವಾಗತ್ತೆ. ಪಂಚಭೌತಿಕ ಶರೀರದ ಇಂದ್ರಿಯಗಳನ್ನುವಂತಹ ಚಕ್ರಗಳು ಆ ಜಗನ್ನಾಥನಿಗೆ ಸಮರ್ಪಿತವಾದಾಗ ದೇಹ ಅನ್ನುವಂತಹ ರಥದ ಹೃದಯದಲ್ಲಿರುವಂತಹ ಜಗನ್ನಾಥ ನಮಗೆ ಕಾಣ್ತಾನೆ. ಇನ್ನೊಂದು ಬಹಳ ವಿಶೇಷವಾದ ಅಂಶವನ್ನು ನಾವು ಆ ಜಗನ್ನಾಥನ ರಥದಲ್ಲಿ ಕಾಣ್ತೇವೆ. ಏನು ಅಂತ ಹೇಳಿದ್ರೆ, ಆ ರಥದ ಮೇಲ್ಭಾಗದಲ್ಲಿ ನಾವು ನೋಡಿದಾಗ 2 ಗಿಳಿಗಳನ್ನು ನಾವು ಕಾಣಬಹುದು. ಈ 2 ಗಿಳಿಗಳು ನೋಡಿ, ಆ ರಥ ಅದು ಮರದಿಂದ ನಿರ್ಮಾಣವಾದದ್ದು, ಅರ್ಥಾತ್ ಪಾಂಚಭೌತಿಕವಾದ ರಥ. ನಮ್ಮ ದೇಹವೂ ಕೂಡ ಪಾಂಚಭೌತಿಕವಾದದ್ದು. ಈ ಪಾಂಚಭೌತಿಕ ಶರೀರದಲ್ಲೂ ಕೂಡ 2 ಗಿಳಿಗಳಿವೆ, ಒಂದು ಪರಮಾತ್ಮ, ಇನ್ನೊಂದು ಜೀವಾತ್ಮ. ಇದನ್ನೇ ಉಪನಿಷತ್ತು ದ್ವಾಸುಪರ್ಣ ಸಯುಜಾ ಸಖಾಯ ಸಮಾನಂ ವೃಕ್ಷಂ ಪರಿಶಸ್ವಜಾತೆ ತಯೋರನ್ಯ ಪಿಪ್ಪಲಂ ಸ್ವಾದ್ವತ್ತಿ ಅನಶ್ನನ್ನನ್ಯೋ ಅಭಿಚಾಕಶೀತಿ ಅಂತ ಉಪನಿಷತ್ತುಗಳಲ್ಲೂ ಋಗ್ವೇದದಲ್ಲೂ ಈ ಮಂತ್ರ ಬರುತ್ತೆ. ಹೀಗೆ ಜೀವ ಈಶ್ವರ ಅನ್ನುವಂಥ ಇಬ್ಬರು ಈ ದೇಹದಲ್ಲಿದ್ದಾರೆ. ಅದರ ಸಂಕೇತವಾಗಿ ಆ ಜಗನ್ನಾಥನ ರಥದಲ್ಲಿ 2 ಗಿಳಿಗಳನ್ನು ನಾವು ಕಾಣ್ತೇವೆ. ಜೀವ ಮತ್ತು ಈಶ್ವರನನ್ನು ಪ್ರತಿನಿಧಿಸುವಂತಹ 2 ಗಿಳಿಗಳು. ಅಂದರೆ ಆ 2 ಗಿಳಿಗಳಲ್ಲಿ ಜೀವ ಅನ್ನುವಂತಹ ಗಿಳಿ ಮಾಡಿದಂತಹ ಕರ್ಮಗಳಿಗೆ ತಕ್ಕ ಹಾಗೆ ಪಾಪ ಪುಣ್ಯಗಳನ್ನು ಪಡೆದುಕೊಳ್ಳುತ್ತೆ. ಆ ಪಾಪ ಪುಣ್ಯಗಳ ದ್ವಾರ ಸುಖ ದುಃಖವನ್ನು ಅನುಭವಿಸುತ್ತೆ. ಆದರೆ ಆ ಪರಮಾತ್ಮ ಈಶ್ವರ ಅನ್ನುವಂತಹ ಗಿಳಿ ಈ ಎಲ್ಲ ಕರ್ಮಗಳನ್ನು ಜೀವನಿಂದ ಮಾಡಿಸಿದರೂ ತಾನು ನಿರ್ಲಿಪ್ತನಾಗಿ ಇರುತ್ತೆ. ಪರಮಾತ್ಮನಿಗೆ ದುಃಖದ ಅನುಭವ ಇಲ್ಲ, ಪರಮಾತ್ಮನಿಗೆ ಲೌಕಿಕ ಕ್ಷುದ್ರ ಸುಖದ ಅನುಭವವೂ ಇಲ್ಲ. ತನ್ನದೇ ಆದಂತಹ ಅಲೌಕಿಕವಾದ ಭೋಗವನ್ನು ಪರಮಾತ್ಮ ಮಾಡ್ತಾ ಈ ಜೀವನ ಏನು ಸುಖ ದುಃಖಗಳಿದೆ ಅದರಲ್ಲಿ ತಾನು ಭಾಗಿಯಾಗದೆ ಆ ಜೀವನನ್ನು ನಿಯಮನ ಮಾಡ್ತಾ ಪರಮಾತ್ಮ ಈ ದೇಹದಲ್ಲಿ ಇರ್ತಾನೆ. ಇದನ್ನು ಪ್ರತಿನಿಧಿಸುವುದಕ್ಕಾಗಿ ಆ ರಥದಲ್ಲಿ ನಾವು 2 ಗಿಳಿಗಳನ್ನು ಕಾಣ್ತೇವೆ. ಹೀಗೆ 2 ಗಿಳಿಗಳಿರುವಂತಹ ಆ ರಥದ ಮಧ್ಯದಲ್ಲಿ, ಆ ರಥದಲ್ಲಿ ಜಗನ್ನಾಥನ ಆಸೀನನಾಗಿದ್ದಾನೆ. ಆ ರಥದಲ್ಲಿ ನಮಗೆ ಜಗನ್ನಾಥ ದರ್ಶನವನ್ನು ಕೊಡ್ತಾ ಇದ್ದಾನೆ. ಹಾಗೆ ನಾವು
ನಮ್ಮ ಈ ದೇಹ ಅನ್ನುವಂತಹ ರಥದಲ್ಲಿ ಇಬ್ಬರಿದ್ದಾರೆ, ಜೀವ ಈಶ್ವರ ಅನ್ನುವಂತಹ ಇಬ್ಬರಿದ್ದಾರೆ. ಭೇದ ಇದೆ, ಜೀವೇಶ್ವರ ಭೇದ ಇದೆ, ಜೀವ ಬ್ರಹ್ಮ ಐಕ್ಯ ಇಲ್ಲ, ಜೀವ ಬೇರೆ ಪರಮಾತ್ಮ ಬೇರೆ ಅನ್ನುವಂತಹ ಭೇದದ ಸರಿಯಾದ ಜ್ಞಾನ, ಜೀವೇಶ್ವರ ಭೇದವನ್ನು ಸರಿಯಾಗಿ ತಿಳಿದು ಅದರಲ್ಲಿ ಈಶ್ವರ ಸ್ವತಂತ್ರನಾದವನು, ನಿಯಾಮಕನಾದವನು, ಜೀವ ಅವನ ಅಧೀನನಾಗಿರುವವನು, ಜೀವನ ಕರ್ತೃತ್ವ ಈಶನ ಅಧೀನ, ಜೀವ ಈಶನ ಪ್ರತಿಬಿಂಬ ಅನ್ನುವಂತಹ ಚಿಂತನೆಯನ್ನು ಮಾಡ್ತಾ ಇದ್ದರೆ ಆ ರಥದಲ್ಲಿ ಜಗನ್ನಾಥ ಕಾಣುವ ಹಾಗೆ ನಮ್ಮ ದೇಹ ಅನ್ನುವಂಥ ರಥದಲ್ಲೂ ನಮಗೆ ಆ ಜಗನ್ನಾಥ, ಆ ಪರಬ್ರಹ್ಮ ನಮಗೆ ನಮ್ಮ ಹೃದಯದ ನಾಥ ನಮಗೆ ಹೃದಯದಲ್ಲಿ ತೋರ್ತಾನೆ. ಹೀಗೆ ಅನೇಕ ಆಧ್ಯಾತ್ಮಿಕ ಸಂಕೇತಗಳನ್ನು, ಸುಂದರವಾದ ಸ್ಪಿರಿಚುವಲ್ ಸಿಂಬಾಲಿಸಮನ್ನು ನಾವು ಈ ಜಗನ್ನಾಥನ ರಥದಲ್ಲಿ ಕಾಣ್ತೇವೆ. ಇಂತಹ ಈ ಒಂದು ರಥ ಏನಿದೆ ಅದಕ್ಕೆ ನಾನಾ ವಿಚಿತ್ರ ಬಹುಲಂ ಇಕ್ಷುಖಂಡ ವಿರಾಜಿತಂ ಚತುಸ್ತೋರಣ ಸಂಯುಕ್ತಂ ಚತುರ್ದ್ವಾರಂ ಸುಶೋಭನಂ ನಾನಾ ವಿಚಿತ್ರ ಬಹುಲಂ ಹೇಮಪಟ್ಟ ವಿರಾಜಿತಂ ದ್ವಾವಿಂಶತಿ ಕರೋಚ್ಛಾಯಂ ಪತಾಕಾಭಿರಲಂಕೃತಂ ಗಾರುಡಂ ಚ ಧ್ವಜಂ ಕುರ್ಯಾತ್ ರಕ್ತಚಂದನ ನಿರ್ಮಿತಂ. ಈ ರಥಕ್ಕೆ ಬಹಳ ವಿಚಿತ್ರವಾದ ಸುಂದರವಾದ ನಾನಾ ರೀತಿಯ ಅಲಂಕಾರಗಳನ್ನು ಮಾಡ್ತಾರೆ. 4 ದ್ವಾರಗಳಲ್ಲಿ 4 ತೋರಣಗಳಿದೆ ಈ ರಥಕ್ಕೆ. ಅತ್ಯಂತ ಶೋಭನವಾದಂತಹ, ಶೋಭಾಯಮಾನವಾದಂತಹ ರಥ. ಇಂತಹ ಈ ಜಗನ್ನಾಥನ ರಥ, ಅದರಲ್ಲಿ ರಕ್ತಚಂದನದಿಂದ ನಿರ್ಮಿತವಾದಂತಹ ಗರುಡ ಧ್ವಜ ಇರತಕ್ಕದ್ದು. ಜಗನ್ನಾಥನ ರಥಕ್ಕೆ ಭಗವಂತ ವಿಷ್ಣುವಿನ ರಥವಾಗಿರೋದ್ರಿಂದ ಅದರ ಮೇಲ್ಭಾಗದಲ್ಲಿ ಗರುಡ ಧ್ವಜ ಇರಬೇಕು. ಆ ಗರುಡ ಧ್ವಜ ರಕ್ತಚಂದನದಿಂದ ನಿರ್ಮಾಣವಾಗಿರಬೇಕು ಅಂತ ಸ್ಕಂದ ಪುರಾಣ ಆದೇಶ ನೀಡ್ತಾ ಇದೆ. ಚತುರ್ದಶ ರಥಾಂಗೈಸ್ತಂ ರಥಂ ಕುರ್ಯಾಚ್ಚ ಸೀರಿಣಃ. ಬಲರಾಮನ ರಥ ಏನಿದೆ, ಒಟ್ಟು ನಮಗೆ ಗೊತ್ತಿರೋ ಹಾಗೆ 3 ರಥಗಳು. ಒಂದು ಜಗನ್ನಾಥನ ರಥ, ಇನ್ನೊಂದು ಬಲಭದ್ರನ ರಥ, ಮೂರನೆಯದ್ದು ಸುಭದ್ರೆಯ ರಥ. ಈ ಬಲಭದ್ರ ಅವನ ರಥ ಹೇಗಿರಬೇಕು ಅಂತ ಹೇಳಿದ್ರೆ ಚತುರ್ದಶ ರಥಾಂಗೈಸ್ತಂ. ಪರಮಾತ್ಮನ ರಥಕ್ಕೆ 16 ಚಕ್ರಗಳಿದ್ರೆ ಬಲರಾಮನ ರಥಕ್ಕೆ 14 ಚಕ್ರಗಳಿರತಕ್ಕದ್ದು. ಚಕ್ರೇರ್ ದ್ವಾದಶಭಿ ಕುರ್ಯಾತ್ ಸುಭದ್ರಾಯ ರಥೋತ್ತಮಂ. ಸುಭದ್ರೆಯ ರಥ ಏನಿದೆ ಅದಕ್ಕೆ 12 ಚಕ್ರಗಳಿರತಕ್ಕದ್ದು. ನೋಡಿ, ಜಗನ್ನಾಥನ ರಥಕ್ಕೆ 16 ಚಕ್ರಗಳು, ಬಲರಾಮನ ರಥಕ್ಕೆ 14 ಚಕ್ರಗಳು, ಸುಭದ್ರೆಯ ರಥಕ್ಕೆ 12 ಚಕ್ರಗಳು. ಸರ್ವೋತ್ತಮನಾದಂತಹ ಭಗವಂತನಿಗೆ ಅತಿ ಹೆಚ್ಚು ಚಕ್ರಗಳು, ನಂತರ ಕ್ರಮವಾಗಿ 14 ಹಾಗೂ 12 ಚಕ್ರಗಳು. ಈ ರೀತಿ ವ್ಯವಸ್ಥೆಯನ್ನು ನಾವು ಇಲ್ಲಿ ಕಾಣ್ತಾ ಇದ್ದೇವೆ. ಹೇಗೆ ಜಗನ್ನಾಥನ ರಥಕ್ಕೆ ನಂದಿಘೋಷ ಅಂತ ಹೆಸರಿದೆಯೋ ಹಾಗೆ ಬಲರಾಮನ ರಥಕ್ಕೆ ತಾಲಧ್ವಜ ಅಂತ ಹೆಸರು, ಸುಭದ್ರೆಯ ರಥಕ್ಕೆ ದರ್ಪದಳನ ಅನ್ನುವಂಥ ಹೆಸರು. ಹೀಗೆ ಈ 3 ರಥಗಳ ನಿರ್ಮಾಣ, ಅದರ ಚಿಂತನೆಯನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. ಈ ರೀತಿ ರಥವನ್ನು ನಿರ್ಮಾಣ ಮಾಡಿ ಯಥಾಮಂತ್ರಂ ಯಥಾಶಾಸ್ತ್ರಂ ವಿಶ್ವಸೇದ್ ಬ್ರಾಹ್ಮಣೇಶು ಚ ಬ್ರಾಹ್ಮಣ ಜಗದೀಶಸ್ಯ ಜಂಗಮಾಸ್ತನಮಸ್ಮೃತಾ. ರಾಜನಾದವನು ಬ್ರಾಹ್ಮಣರಲ್ಲಿ ವಿಜ್ಞಾಪನೆ ಮಾಡಿಕೊಂಡು ಈ ರಥಕ್ಕೆ ಬೇಕಾಗಿರುವಂತಹ ಮಂತ್ರ ಸಂಸ್ಕಾರಗಳನ್ನು ಮಾಡಿ ಅಂತ ಹೇಳಿ ಬ್ರಾಹ್ಮಣರಲ್ಲಿ ನಿವೇದಿಸಿಕೊಳ್ಳಬೇಕು. ಬ್ರಾಹ್ಮಣರಾದವರು, ಶ್ರೇಷ್ಠ ಪುರೋಹಿತರು ಆ ಕಾರ್ಯವನ್ನು ಮಾಡತಕ್ಕದ್ದು ರಥದಲ್ಲಿ. ಬ್ರಾಹ್ಮಣ ಜಗದೀಶಸ್ಯ ಜಂಗಮಾಸ್ತನಮಸ್ಮೃತಾ. ಉತ್ತಮರಾದಂತಹ, ಸದಾಚಾರವುಳ್ಳಂತಹ, ಭಗವಂತನಲ್ಲಿ ಭಕ್ತಿ ಇರುವಂತಹ ಏನು ದ್ವಿಜೋತ್ತಮರಿರ್ತಾರೆ, ಬ್ರಾಹ್ಮಣೋತ್ತಮರಿರ್ತಾರೆ, ಅವರು ಭಗವಂತನ ಚಲ ಪ್ರತಿಮೆಗಳು. ಅವರಲ್ಲಿ ಭಗವಂತನನ್ನು ಕಾಣತಕ್ಕದ್ದು. ಈ ರೀತಿ ಬ್ರಾಹ್ಮಣೋತ್ತಮರಿಂದ ಆ ರಥಕ್ಕೆ ಮಂತ್ರಗಳಿಂದ ಅದಕ್ಕೆ ಬೇಕಾದಂಥ ಸಂಸ್ಕಾರಗಳನ್ನು ಮಾಡಿ ಆ ರಥದ ನಿರ್ಮಾಣ ಆದ ಮೇಲೆ ಅದನ್ನು ಯಾರೂ ಸ್ಪರ್ಶ ಮಾಡದ ಹಾಗೆ ಅದನ್ನು ಕಾಪಾಡಿಕೊಳ್ಳಬೇಕು. ಅದನ್ನು ಕೂಡ ಪುರಾಣ ಹೇಳ್ತಾ ಇದೆ. ಪ್ರತಿಷ್ಠಾಪ್ಯ ಸಮೃದ್ಧೇನ ವಿಧಿನಾ ಪೂರ್ವವದ್ವಿಜಾ ರಕ್ಷಣೀಯಂತಥಾ ತತ್ರ ನಾರೋಹೇತ್ ಕಶ್ಚನಾಶುಭ ಪಕ್ಷೀವಾ ಮಾನುಷೋವಾಪಿ ಮಾರ್ಜಾರ ನಕುಲಾದಯ. ಹೀಗೆ ಯಾವುದೇ ರೀತಿಯ ಬೆಕ್ಕು, ನಾಯಿ, ಮುಂಗೂಸಿ ಇತ್ಯಾದಿ ಯಾವ ಪ್ರಾಣಿಗಳಾಗಿರ್ಬೋದು ಅಥವಾ ಯಾವುದೇ ವ್ಯಕ್ತಿಗಳಾಗಿರ್ಬೋದು, ಯಾರೂ ಕೂಡ ರಥವನ್ನು ಸ್ಪರ್ಶ ಮಾಡದ ಹಾಗೆ ಆ ರಥವನ್ನು ಕಾಪಾಡಿಕೊಳ್ಳಬೇಕು. ಇಷ್ಟು ಹೇಳಿ ಮುಂದೆ ಪುರಾಣದಲ್ಲಿ ಬಹಳ ಸುಂದರವಾದಂತಹ ಆ ರಥದ, ಜಗನ್ನಾಥನ ರಥದ ಆ ಮಹಾವೇದಿ ಮಹೋತ್ಸವದ ರಥೋತ್ಸವದ ಮಹಾತ್ಮ್ಯವನ್ನು ಹೇಳ್ತಾರೆ. ಏವಂ ಸಂಭೃತ ಸಂಭಾರ ಕ್ಷಿತಿಪಾಲ ಶುಚಿವ್ರತಃ ಮುದಾ ಭಕ್ತ್ಯಾಚ ಪರಯ ಯುಕ್ತಃ ಕುರ್ಯಾನ್ ಮಹೋತ್ಸವಂ. ಆಷಾಢಸ್ಯ ಸಿತೇ ಪಕ್ಷೇ ದ್ವಿತೀಯಾ ಪುಷ್ಯಸಂಯುತ ಅರುಣೋದಯ ವೇಲಾಯಾಂ ತಸ್ಯಾಂ ದೇವಂ ಪ್ರಪೂಜಯೇತ್. ಬ್ರಾಹ್ಮಣೈರ್ವೈಷ್ಣವೈಃ ಸಾರ್ಧಂ ಯತಿಭಿಶ್ಚ ತಪಸ್ವಿಭಿಃ ವಿಜ್ಞಾಪಯೇತ್ ದೇವದೇವಂ ಯಾತ್ರಾಯೈ ಸಂಸ್ಕೃತಾಂಜಲಿ. ಈ ರೀತಿ ರಥದ ಎಲ್ಲ ತಯಾರಿಗಳನ್ನು ಮಾಡಿಕೊಂಡ ಬಳಿಕ ಆಷಾಢ ಮಾಸದ ಶುಕ್ಲ ಪಕ್ಷದ ದ್ವಿತೀಯಾದಂದು, ಪುಷ್ಯ ನಕ್ಷತ್ರ ಇರುವಂತಹ ಸಂದರ್ಭದಲ್ಲಿ ಜಗನ್ನಾಥನ ರಥಯಾತ್ರೆ ಪ್ರಾರಂಭವಾಗುತ್ತೆ. ಆ ದಿನದಂದು ಅರುಣೋದಯ ವೇಲಾಯಾಂ ತಸ್ಯಾಂ ದೇವಂ ಪ್ರಪೂಜಯೇತ್. ಅರುಣೋದಯ ಕಾಲದಲ್ಲೇ ಆ ಜಗನ್ನಾಥನ ಆರಾಧನೆಯನ್ನು ಮಾಡಿ ಶ್ರೇಷ್ಠರಾದಂತಹ ವಿಷ್ಣು ಭಕ್ತರಾದಂತಹ ಎಲ್ಲ ಬ್ರಾಹ್ಮಣರು
ವೈಷ್ಣವರು, ಯತಿಗಳು, ತಪಸ್ವಿಗಳು ಇವರೆಲ್ಲರಿಂದ ಕೂಡಿಕೊಂಡು ಇವರ ಆಜ್ಞೆಯನ್ನು ಪಡೆದುಕೊಂಡು ದೇವದೇವನಾದಂತಹ ಜಗನ್ನಾಥನಲ್ಲಿ ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳತಕ್ಕದ್ದು ಅಂತ ಸ್ಕಂದ ಪುರಾಣ ಏನು ಪ್ರಾರ್ಥನೆಯನ್ನು ಮಾಡಬೇಕು. ರಾಜ ಮತ್ತು ಎಲ್ಲ ಅಲ್ಲಿರುವಂತಹ ಶ್ರೇಷ್ಠರಾದಂತಹ ವೈಷ್ಣವರು, ಬ್ರಾಹ್ಮಣರು ಮುಂತಾದವರು ಏನು ಪ್ರಾರ್ಥನೆಯನ್ನು ಮಾಡಬೇಕು ಜಗನ್ನಾಥನ ಬಳಿ ರಥಯಾತ್ರೆಯ ದಿನ, ಆಷಾಢ ಮಾಸದ ಶುಕ್ಲ ಪಕ್ಷದ ದ್ವಿತೀಯ ಪುಷ್ಯ ನಕ್ಷತ್ರ ಇರುವ ದಿನ, ಆ ದಿನದಂದು ಏನು ಪ್ರಾರ್ಥನೆಯನ್ನು ಮಾಡಬೇಕು ರಥಯಾತ್ರೆಯ ಆರಂಭಕ್ಕಿಂತ ಮುಂಚೆ ಅನ್ನೋದನ್ನು ಈಗ ತಿಳಿಸ್ತಾ ಇದ್ದಾರೆ. ಇಂದ್ರದ್ಯುಮ್ನಂ ಕ್ಷಿತಿಭುಜಂ ಯಥಾಜ್ಞಾಸಿ ಪುರಾ ವಿಭೋ ವಿಜಯಸ್ವರಥೇನಾಥ ಗುಂಡಿಚಾ ಮಂಡಪಂ ಪ್ರತಿ ತವಾಪಾಂಗ ವಿಲೋಕೇನ ಪ್ರಪುನಂತು ದಿಶೋದಶ ನಿಶ್ರೇಯಸಪದಂ ಯಾಂತು ಸ್ಥಾವರಾಣಿ ಚರಾಣಿ ಚ ಅವತಾರ ಕೃತೋ ಹ್ಯೇಷ ಲೋಕಾನುಗ್ರಹ ಕಾಮ್ಯಯ ತದೇಹಿ ಭಗವನ್ ಪ್ರಾತ್ಯ ಚರಣಂ ನ್ಯಸ್ಯ ಭೂತಲೆ. ನೋಡಿ, ಎಷ್ಟು ಸುಂದರವಾದ ರಥಯಾತ್ರೆಯನ್ನು ಆರಂಭ ಮಾಡುವುದಕ್ಕಿಂತ ಮೊದಲು ಏನು ಪ್ರಾರ್ಥನೆ ಮಾಡಬೇಕು, ಅಲ್ಲಿರುವಂತಹ ಪುರೋಹಿತರು, ರಾಜ ಮುಂತಾದವರೆಲ್ಲರೂ ಏನು ಪ್ರಾರ್ಥನೆ ಮಾಡಬೇಕು ಅನ್ನೋದನ್ನು ಬಹಳ ಸುಂದರವಾಗಿ ಇಲ್ಲಿ ವರ್ಣನೆ ಮಾಡಿದ್ದಾರೆ. ಹೇ ಭಗವಂತ, ಹೇ ಪುರುಷೋತ್ತಮ, ಹೇ ಜಗನ್ನಾಥ, ನೀನು ಹಿಂದೆ ಇಂದ್ರದ್ಯುಮ್ನ ರಾಜರಿಗೆ ಏನು ಆಜ್ಞೆಯನ್ನು ಕೊಟ್ಟಿದ್ದೀಯೋ ಆ ಆಜ್ಞೆಗೆ ಅನುಸಾರವಾಗಿ ನಿನ್ನ ಈ ಮಹಾವೇದಿ ಮಹೋತ್ಸವವನ್ನು ನಡೆಸಿಕೊಡುವಂತೆ ನಮಗೆ ಅನುಗ್ರಹ ಮಾಡು. ಈ ಇಂದ್ರದ್ಯುಮ್ನ ಅನ್ನುವಂತಹ ರಾಜ ಯಾರಿದ್ದಾನೆ, ಅವನ ಭಕ್ತಿಗೆ ತಪಸ್ಸಿಗೆ ಒಲಿದೆ ಅವನಿಗೆ ಅನುಗ್ರಹ ಮಾಡುವುದಕ್ಕಾಗಿ ಭಗವಂತ ದಾರು ರೂಪದಲ್ಲಿ, ಕಟ್ಟಿಗೆಯ ರೂಪದಲ್ಲಿ ಸಮುದ್ರದಲ್ಲಿ ತೇಲಿಕೊಂಡು ಬಂದ. ತನ್ನ ಪೂರ್ಣವಾದ ಸನ್ನಿಧಾನವನ್ನು ಆ ಕಟ್ಟಿಗೆಯಲ್ಲಿ ಇಟ್ಟು ಭಗವಂತ ಸಮುದ್ರದಲ್ಲಿ ತೇಲಿಕೊಂಡು ಬರ್ತಾನೆ. ಆ ದಾರುವನ್ನೇ ಬಳಸಿಕೊಂಡು ಜಗನ್ನಾಥನ ಪ್ರತಿಮೆಯನ್ನು ಇಂದ್ರದ್ಯುಮ್ನ ರಾಜ ನಿರ್ಮಾಣ ಮಾಡಿಸ್ತಾನೆ, ವಿಶ್ವಕರ್ಮಾಚಾರ್ಯರಿಂದ ನಿರ್ಮಾಣ ಮಾಡಿಸ್ತಾನೆ. ಹಾಗೆ ಜಗನ್ನಾಥನ, ಅದರ ಜೊತೆಗೆ ಬಲಭದ್ರ, ಸುಭದ್ರ ಈ ಮೂವರ ಪ್ರತಿಮೆಗಳನ್ನು ನಿರ್ಮಾಣ ಮಾಡಿಸ್ತಾನೆ. ಆದರೆ ಆ ವಿಶ್ವಕರ್ಮಾಚಾರ್ಯರು ಒಂದು ನಿಯಮವನ್ನು ಹಾಕಿರ್ತಾರೆ, ಈ ನಿರ್ಮಾಣ ಪೂರ್ಣವಾಗುವವರೆಗೆ ಇದನ್ನು ನೋಡತಕ್ಕದ್ದಲ್ಲ. ಆದರೂ ಆ ಇಂದ್ರದ್ಯುಮ್ನ ರಾಜನ ಪತ್ನಿ ಗುಂಡೀಚಾ ಅಂತ ಹೇಳಿ, ಆ ಗುಂಡೀಚಾ ದೇವಿ ವಿಶ್ವಕರ್ಮಾಚಾರ್ಯರು ಅನೇಕ ದಿನಗಳಾದರೂ ಕೂಡ ಆ ಪ್ರಾಸಾದದಿಂದ ಹೊರಗಡೆ ಬಂದಿಲ್ಲ ಅಂತ ಹೇಳಿ ಕುತೂಹಲದಿಂದ ನೋಡಬೇಕು ಅಂತ ಹೇಳಿ ಅದನ್ನು ನೋಡೋಕ್ಕೆ ಪ್ರಯತ್ನ ಪಟ್ಟಾಗ ಅಲ್ಲೇ ಅದೃಶ್ಯರಾಗ್ತಾರೆ. ಹಾಗಾಗಿ ಆ ಏನು 3 ಪ್ರತಿಮೆಗಳಿವೆ ಅದು ಪೂರ್ಣವಾಗೋದಿಲ್ಲ. ಇವತ್ತಿಗೂ ನಾವು ನೋಡಿದ್ರೆ ಅದು ಪೂರ್ಣವಾಗಿರುವಂಥ ಪ್ರತಿಮೆಗಳಲ್ಲ. ಈ ರೀತಿ ಜಗನ್ನಾಥನ ಪ್ರತಿಮೆಯ ನಿರ್ಮಾಣಕ್ಕೆ ಕಾರಣೀಭೂತರಾದಂತಹ ಆ ಅರ್ಥದಲ್ಲಿ ಜಗನ್ನಾಥನ ತಂದೆ ತಾಯಿಯರಂತಿರುವಂಥವರು ಇಂದ್ರದ್ಯುಮ್ನ ಹಾಗೂ ಗುಂಡೀಚಾದೇವಿ. ಹೀಗಾಗಿ ರಥಯಾತ್ರೆಯ ದಿನ ಭಗವಂತ ಗುಂಡೀಚಾ ಮಂಟಪ ಏನಿದೆ ಅಲ್ಲಿಗೆ ಹೋಗ್ತಾನೆ, ಅದೇ ರಥಯಾತ್ರೆ. ಹೀಗಾಗಿ ಅವತ್ತಿನ ದಿನ ಆ ರಾಜನಾದವನು ಮತ್ತು ಅಲ್ಲಿರುವಂಥ ಎಲ್ಲರೂ ಆ ಜಗನ್ನಾಥನಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು. ನೀನು ಹಿಂದೆ ಹೇಗೆ ಇಂದ್ರದ್ಯುಮ್ನ ರಾಜನಿಗೆ ಹೇಳಿದ್ದೀಯೋ, ನಾನು ಪ್ರತಿ ವರ್ಷ ರಥದಲ್ಲಿ ಕುಳಿತುಕೊಂಡು ಗುಂಡೀಚಾ ದೇವಿಯನ್ನು ಭೇಟಿ ಮಾಡ್ತೇನೆ ಅಂತ ಏನು ಹೇಳಿದ್ದೆ, ಅದಕ್ಕೆ ಅನುಗುಣವಾಗಿ ಈ ಬಾರಿಯೂ ರಥಯಾತ್ರೆ ಪ್ರಾರಂಭ ಆಗ್ತಾ ಇದೆ, ಅದನ್ನು ನಡೆಸಿಕೊಡು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು. ತವಾಪಾಂಗ ವಿಲೋಕೇನ ಪ್ರಪುನಂತು ದಿಶೋದಶ. ಹೇ ಭಗವಂತ, ನಿನ್ನ ಆ ಕರುಣಾ ಕಟಾಕ್ಷದಿಂದ 10 ದಿಕ್ಕುಗಳನ್ನು ನೀನು ಪುನೀತಗೊಳಿಸು. ನಿಶ್ರೇಯಸ ಪದಮ್ಯಾಂತು ಸ್ಥಾವರಾಣಿ ಚರಾಣಿ ಚ. ನೀನು ಈ ರೀತಿ ರಥದಲ್ಲಿ ಕುಳಿತುಕೊಂಡು ಏನು ಯಾತ್ರೆ ಮಾಡ್ತೀಯ ಅದನ್ನು ನೋಡಿದವರೆಲ್ಲರೂ ಮೋಕ್ಷಕ್ಕೆ ಪಾತ್ರರಾಗಲಿ, ಅವರಿಗೆ ಮೋಕ್ಷ ಮಾರ್ಗ ದೊರಕಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾರೆ. ಅವತಾರ ಕೃತೋಹ್ಯೇಷ ಲೋಕಾನುಗ್ರಹ ಕಾಮ್ಯ. ನೀನು ಅವತಾರ ಮಾಡಿರೋದೇ ಎಲ್ಲ ಲೋಕದ ಜನರಿಗೆ ಅನುಗ್ರಹ ಮಾಡುವುದಕ್ಕಾಗಿ. ಹಾಗಾಗಿ ಅನುಗ್ರಹ ಮಾಡು. ತದೇಹಿ ಭಗವನ್ ಪ್ರಾತ್ಯ ಚರಣಂ ನ್ಯಸ್ಯ ಭೂತಲೆ. ನಿನ್ನ ಚರಣಕಮಲಗಳನ್ನು ಭೂತಲದಲ್ಲಿ ಇರಿಸಿ ಎಲ್ಲರನ್ನ ಉದ್ಧಾರ ಮಾಡು. ಹೀಗೆ ಪ್ರಾರ್ಥನೆ ಮಾಡಿಕೊಂಡ ಬಳಿಕ ತತಃ ಕರ್ಪೂರಚೂರ್ಣೈಶ್ಚ ಸುಮನೋಭಿರವಾಕಿರೇತ್ ಪತಿಶಾಕುನ ಸೂಕ್ತಾನಿ ಪ್ರಪಠಂತಿ ದ್ವಿಜಾತಯಃ. ಕೇಚಿನ್ ಮಂಗಲಗಾಥಾಶ್ಚ ಕೇಚಿತ್ ಜಯ ಜಯೇತಿ ಚ ಜಿತಂತೈತಿ ಮಂತ್ರಂ ವೈ ಕೇಚಿದುಚ್ಚೈರ್ಜಪಂತಿ ಚ. ಸುರಭೀಕೃತ ಸರ್ವಾಶಾ ಮುಖೇ ವ್ಯೋಮಾಂಗಣೇ ತಥಾ ಚರ್ಚರಿ ಜರ್ಜರಿ ವೇಣಿ ವೀಣಾ ಮಾಧುರಿಕಾದಯಃ ಶಬ್ದಾಯಂತೆ ಸುಮಧುರಂ ಗೋವಿಂದ ವಿಜಯಾಂತರೇ. ಹೀಗೆ ಪ್ರಾರ್ಥನೆ ಮಾಡಿಕೊಂಡ ಬಳಿಕ ತತಃ ಕರ್ಪೂರ ಚೂರ್ಣೈಶ್ಚ. ಆ ಭಗವಂತನ ಜಗನ್ನಾಥನ ಪ್ರತಿಮೆಗೆ ಕರ್ಪೂರ ಚೂರ್ಣಗಳನ್ನು ಸಮರ್ಪಣೆ ಮಾಡಬೇಕು, ಪುಷ್ಪಗಳ ವೃಷ್ಟಿಯನ್ನು ಮಾಡಬೇಕು. ಪಥಿ ಶಾಕುನ ಸೂಕ್ತಾನಿ. ಆ ಶಾಕುನ ಸೂಕ್ತಗಳನ್ನು ಬ್ರಾಹ್ಮಣರಾದವರು ಅಲ್ಲಿ ಪಠನ ಮಾಡಬೇಕು. ಬೇರೆ ಬೇರೆ ಮಂಗಳ ವಾದ್ಯಗಳನ್ನು ಘೋಷಿಸಬೇಕು, ಜಯಕಾರಗಳನ್ನು ಹೇಳಬೇಕು. ಜಿತಂತೈತಿ ಮಂತ್ರಂ ವೈ. ಜಿತಂತೆ ಅನ್ನುವಂತಹ ಮಂತ್ರವನ್ನು ಹೇಳಬೇಕು, ಜಿತಂತೆ ಸ್ತೋತ್ರವನ್ನು ಹೇಳಬೇಕು. ಪಂಚರಾತ್ರಾಗಮದಲ್ಲಿ ಸುಂದರವಾದಂತಹ ಜಿತಂತೆ ಸ್ತೋತ್ರ ಅಂತ ಇದೆ, ಆ ಜಿತಂತೆ ಸ್ತೋತ್ರದ ಪಾರಾಯಣವನ್ನು ಮಾಡಬೇಕು. ಹೀಗೆ ಮಾಡ್ತಾ ಆ ಜಗನ್ನಾಥನ, ಬಲಭದ್ರನ ಮತ್ತು ಸುಭದ್ರೆಯ ಪ್ರತಿಮೆಗಳನ್ನು ಆ ರಥದಲ್ಲಿ ಇರಿಸುವುದಕ್ಕಾಗಿ ತೆಗೆದುಕೊಂಡು ಬರಬೇಕು. ಇಷ್ಟಲ್ಲದೆ ಎಲ್ಲ ದಿಕ್ಕುಗಳನ್ನು ಸುರಭೀಕೃತ ಸರ್ವಾಶ, ಎಲ್ಲ ದಿಕ್ಕುಗಳನ್ನು ಸುಗಂಧ ದ್ರವ್ಯಗಳಿಂದ ತುಂಬಿಸಬೇಕು, ಎಲ್ಲ ದಿಕ್ಕುಗಳಲ್ಲಿ ಸುಗಂಧ ಬರುವಂತೆ ಮಾಡಬೇಕು.
ಬೇರೆ ಬೇರೆ ರೀತಿಯ ವಾದ್ಯಗಳನ್ನು, ವೀಣಾ ವೇಣು, ವೀಣೆ, ಕೊಳಲು ಇತ್ಯಾದಿ ಎಲ್ಲ ಮಧುರ ವಾದ್ಯಗಳನ್ನು ನುಡಿಸಬೇಕು. ಸರ್ವೋತ್ತಮನಾದಂತಹ ಭಗವಂತನಿಗೆ ಜಯಕಾರವನ್ನು ಹೇಳತಕ್ಕದ್ದು. ಈ ರೀತಿ ಮಾಡ್ತಾ ಈ ಎಲ್ಲ ಸಂಭ್ರಮದ ಸಡಗರದ ಮಧ್ಯದಲ್ಲಿ ಆ ಜಗನ್ನಾಥನನ್ನು ಕರೆದುಕೊಂಡು ರಥದಲ್ಲಿ ಇರಿಸಬೇಕು. ಮಹೋತ್ಸವಂ ಸಮಾಸಾದ್ಯ ಗೀತಕೋಲಾಹಲಾನಿ ಚ ಕರೇ ಕೃತ್ವಾ ಜಗನ್ನಾಥಂ ಭ್ರಾಮಯಿತ್ವಾ ರಥೋತ್ತಮಂ ರಾಮಂ ಕೃಷ್ಣಂ ಸುಭದ್ರಾಂಚ ರಥ ಮಧ್ಯೆ ನಿವೇಶಯೇತ್. ಈ ರೀತಿ ಮಹೋತ್ಸವದ ಮಧ್ಯದಲ್ಲಿ, ಸಂಭ್ರಮದ ಮಧ್ಯದಲ್ಲಿ ಜಗನ್ನಾಥನನ್ನು ಭಕ್ತಿಯಿಂದ ಕೈಯಲ್ಲಿ ಹಿಡಿದುಕೊಂಡು ಏನು ನಂದಿಘೋಷ ರಥ ಇದೆ ಆ ರಥದ ಸುತ್ತು ಪ್ರದಕ್ಷಿಣೆ ಬಂದು ಆ ಜಗನ್ನಾಥನನ್ನು ರಥದ ಒಳಗೆ, ಹಾಗೇನೆ ಬಲರಾಮ ಮತ್ತು ಸುಭದ್ರ ಇವರನ್ನು ಕೂಡ ಅವರವರ ರಥದಲ್ಲಿ ಕೂಡಿಸಬೇಕು. ಇದರ ಬಳಿಕ ಪೂಜೆಯೇದುಪಚಾರೈಸ್ತೈ ಸಮೃದ್ಧೈರ್ಭಕ್ತಿಭಾವಿತೈ ನಾತಃಪರತರಂ ವಿಷ್ಣೋರ್ ಯಾತ್ರಾಂತರಂ ಅವೇಕ್ಷ್ಯತೆ. ತುಂಬ ಭಕ್ತಿಯಿಂದ ಆ ರಥದಲ್ಲಿರುವಂತಹ ಜಗನ್ನಾಥನ ಪೂಜೆಯನ್ನು ಮಾಡತಕ್ಕದ್ದು. ಯಾಕೆ? ನಾತಃಪರತರಂ ವಿಷ್ಣೋರ್ ಯಾತ್ರಾಂತರಂ ಅವೇಕ್ಷ್ಯತೆ. ಬಹಳ ಮುಖ್ಯವಾದಂತಹ ಒಂದು ಮಾತು. ಈ ಜಗನ್ನಾಥನ ರಥಯಾತ್ರೆ ಏನಿದೆ, ಮಹಾವೇದಿ ಮಹೋತ್ಸವ ಏನಿದೆ, ಅದಕ್ಕಿಂತ ಉತ್ತಮವಾದ ಇನ್ನೊಂದು ಉತ್ಸವ ಜಗತ್ತಿನಲ್ಲಿ ಇಲ್ಲ. ಇದು ಸ್ಕಂದಪುರಾಣ ಉದ್ಘೋಷಿಸಿ ಹೇಳುವಂತಹ ಮಾತು. ನಾತಃಪರತರಂ ವಿಷ್ಣೋರ್ ಯಾತ್ರಾಂತರಂ ಅವೇಕ್ಷತೆ. ಬೇರೆ ದೇವತೆಗಳ ಯಾತ್ರೆ ದೂರ ಉಳಿತು, ಬೇರೆ ದೇವತೆಗಳ ಉತ್ಸವ ದೂರ ಉಳಿತು, ಸ್ವಯಂ ಭಗವಂತನ ಉತ್ಸವಗಳಲ್ಲೇ ಈ ಜಗನ್ನಾಥನ ರಥೋತ್ಸವಕ್ಕೆ ಸಮಾನವಾದ ಮತ್ತೊಂದು ಉತ್ಸವ ಇಲ್ಲ. ಅಷ್ಟು ಸರ್ವೋತ್ತಮವಾದಂತಹ ಒಂದು ಮಹೋತ್ಸವ ಈ ರಥಯಾತ್ರೆ. ಯಾಕೆ ಹೀಗೆ ಅಂದರೆ ಹೇಳ್ತಾರೆ, ತುಂಬ ರೋಚಕವಾದ ಮಾತನ್ನು ಹೇಳ್ತಾರೆ. ಯತ್ರ ಸ್ವಯಂ ತ್ರಿಲೋಕೇಶಃ ಸ್ಯಂದನೇನ ಕುತೂಹಲಾತ್ ಮಾನಯನ್ ಪೂರ್ವಮಾಜ್ಞಾಂ ತಾಂ ವರ್ಷೇ ವರ್ಷೇ ವ್ರಜೇದಸೌ. ಯಾಕೆ ಇಷ್ಟು ಮಹಾತ್ಮೆ ರಥಕ್ಕೆ, ಈ ರಥೋತ್ಸವಕ್ಕೆ ಅಂತ ಹೇಳಿದ್ರೆ, 14 ಲೋಕಗಳಿಗೆ ಒಡೆಯನಾದಂತಹ ಸರ್ವೋತ್ತಮನಾದಂತಹ ಆ ಜಗನ್ನಾಥ, ಜಗನ್ನಾಥ ಅಂದ್ರೇ ಸಮಸ್ತ ಜಗತ್ತಿಗೆ ನಾಥ, ಅಂತಹ ಆ ಭಗವಂತ ಆ ರಥದಲ್ಲಿ ಕುಳಿತುಕೊಂಡು ಕುತೂಹಲದಿಂದ ನೋಡ್ತಾನಂತೆ. ಏನು ಕುತೂಹಲ ಭಗವಂತನಿಗೆ? ನನ್ನನ್ನು ಕಾಣುವುದಕ್ಕಾಗಿ ಯಾರ್ಯಾರು ಭಕ್ತರು ಬಂದಿದ್ದಾರೆ, ಆ ಭಕ್ತ ಕೋಟಿಯನ್ನು ಅತ್ಯಂತ ಕುತೂಹಲದಿಂದ ಜಗನ್ನಾಥ ನೋಡ್ತಾನಂತೆ. ಹಾಗೆ ಅವನು ನೋಡೋದ್ರಿಂದ ಅವನ ಆ ಒಂದು ಪರಮ ಪಾವನವಾದ ನಮ್ಮ ಜನ್ಮ ಜನ್ಮಗಳ ಎಲ್ಲ ಪಾಪಗಳನ್ನು ಸುಟ್ಟು ಭಸ್ಮ ಮಾಡುವಂತಹ ಏನು ಅವನ ಆ ಒಂದು ದೃಷ್ಟಿ ಇದೆ, ಆ ದೃಷ್ಟಿ ನಮ್ಮ ಮೇಲೆ ನೇರವಾಗಿ ಬೀಳೋದ್ರಿಂದ, ಮತ್ತು ನಮ್ಮನ್ನು ನೋಡುವುದಕ್ಕಾಗಿ ಭಗವಂತ ಕುತೂಹಲವನ್ನು ತೋರಿಸ್ತಾ ಇರೋದ್ರಿಂದ, ಯಾರು ಯಾರು ಆ ರಥಯಾತ್ರೆಯಲ್ಲಿ ಭಾಗವಹಿಸ್ತಾರೋ ಅವರ ಸಮಸ್ತ ಪಾಪಗಳು ಪರಿಹಾರ ಆಗುತ್ತೆ. ಯಾಕಂದರೆ ಭಗವಂತನ ದೃಷ್ಟಿ ಅವರ ಮೇಲೆ ಬೀಳುತ್ತೆ. ಭಗವಂತನ ಆ ಸುಂದರವಾದ ಕಣ್ಣುಗಳ ಆ ಒಂದು ಕಟಾಕ್ಷ, ಅವನ ಆ ಕಣ್ಣುಗಳ ಅಮೃತಾಯಮಾನವಾದಂತಹ ನೋಟ, ಅದರಿಂದ ಅಲ್ಲಿ ಸೇರಿರುವಂತಹ ಭಕ್ತಜನರು ಪಾವನರಾಗ್ತಾರೆ. ಹೀಗಾಗಿ ತನ್ನ ಭಕ್ತರನ್ನು ಕಾಣುವುದಕ್ಕೆ ಭಗವಂತನೇ ಕುತೂಹಲದಿಂದ ಹೊರಗಡೆ ಬರ್ತಾ ಇದ್ದಾನೆ. ಇದು ಉತ್ಸವ ಮೂರ್ತಿ ಅಲ್ಲ. ಮತ್ತೆ ಬೇರೆ ಎಲ್ಲ ದೇವಸ್ಥಾನಗಳ ಉತ್ಸವದಲ್ಲಿ ನಾವು ಉತ್ಸವ ಮೂರ್ತಿಗಳನ್ನು, ಅದರ ಉತ್ಸವವನ್ನು ಮಾಡುವುದನ್ನು ನೋಡ್ತೇವೆ. ಆದರೆ ಇಲ್ಲಿ ಗರ್ಭಗುಡಿಯಲ್ಲಿರುವಂತಹ ಮೂಲ ಪ್ರತಿಮೆಗಳೇ ಹೊರಗಡೆ ಬರ್ತಾ ಇದೆ. ಅಷ್ಟು 15 ದಿನಗಳ ಕಾಲ ಜಗನ್ನಾಥನಿಗೆ ಮಂದಿರದಲ್ಲಿ, ಗರ್ಭಗುಡಿಯಲ್ಲಿ ಪೂಜೆ ಇಲ್ಲ. ಸ್ವಯಂ ಜಗನ್ನಾಥ ತಾನು ಆ ಗರ್ಭಗುಡಿಯಿಂದ ಹೊರಗೆ ಬಂದು ರಥದಲ್ಲಿ ಕುಳಿತುಕೊಂಡು ಭಕ್ತರನ್ನು ಕಾಣುವುದಕ್ಕಾಗಿ ಬರ್ತಾ ಇದ್ದಾನೆ. ಹಾಗಾಗಿ ಅಷ್ಟು ಮಾಹಾತ್ಮ್ಯ ಈ ರಥೋತ್ಸವಕ್ಕೆ. ರಥಸ್ಥಿತಂ ವ್ರಜಂತಂ ತಂ ಮಹಾವೇದಿ ಮಹೋತ್ಸವೇ ಯೇ ಪಶ್ಯಂತಿ ಮುದಾ ಭಕ್ತ್ಯ ವಾಸಸ್ತೇಷಾಂ ಹರೇಃ ಪದೇ. ಯಾರು ಈ ರಥದಲ್ಲಿ ಕುಳಿತಿರುವಂತಹ, ಈ ಮಹಾವೇದಿ ಮಹೋತ್ಸವದ ರಥದಲ್ಲಿ ಕುಳಿತಿರುವಂತಹ ಜಗನ್ನಾಥನನ್ನು ಕಾಣ್ತಾರೋ, ಭಕ್ತಿಯಿಂದ ಕಾಣ್ತಾರೋ, ಆನಂದದಿಂದ ಕಾಣ್ತಾರೋ, ಅವರಿಗೆ ತದ್ವಿಷ್ಣೋಃ ಪರಮಂ ಪದಂ ಅಂತ ವೇದಗಳಲ್ಲಿ ಹೇಳಿರುವಂತಹ ಆ ಸರ್ವೋತ್ತಮನಾದ ಭಗವಂತನ ಪರಮಪದ ಪ್ರಾಪ್ತವಾಗತ್ತೆ, ಮೋಕ್ಷ ಪ್ರಾಪ್ತಿ ಆಗತ್ತೆ. ಭಗವಂತನ ಲೋಕದಲ್ಲಿ ಅವರು ಶಾಶ್ವತವಾಗಿ ವಾಸ ಮಾಡುವಂತಹ ಮೋಕ್ಷ ಸಾಧನೆಯನ್ನು ಅವರು ಮಾಡಿಕೊಳ್ತಾರೆ. ಜ್ಞಾನಭಕ್ತಿ ವೈರಾಗ್ಯದ್ವಾರ ಮೋಕ್ಷವನ್ನು ಕೊಡಿಸುವಂತಹ ಸಾಮರ್ಥ್ಯ ಈ ರಥಯಾತ್ರೆಗಿದೆ. ಯಥಾರಥ ವಿಹಾರೋಯಂ ಮಹಾವೇದಿ ಮಹೋತ್ಸವ ಯತ್ರಾಗತ್ಯಾದಿವೋ ದೇವಾ ಸ್ವರ್ಗಂ ಯಾಂತ್ಯಧಿಕಾರಿಣಃ. ಈ ಮಹಾವೇದಿ ಮಹೋತ್ಸವದಲ್ಲಿ ಬರೀ ನಾವು ಮನುಷ್ಯರಿದ್ದೇವೆ, ಪುರೋಹಿತರಿದ್ದಾರೆ, ರಾಜರಿದ್ದಾರೆ ಅಷ್ಟೇ ಅಲ್ಲ, ಎಲ್ಲ ದೇವತೆಗಳು ಭಾಗವಹಿಸ್ತಾರಂತೆ. ಎಲ್ಲ ದೇವತೆಗಳು ಇಲ್ಲಿ ಬಂದು ಆ ಜಗನ್ನಾಥನ ರಥಯಾತ್ರೆಯಲ್ಲಿ ತಾವು ಭಾಗವಹಿಸ್ತಾರೆ. ಅಷ್ಟೇ ಅಲ್ಲ, ಅವರೇ ಅಧಿಕಾರಿಣಃ. ಈ ರಥಯಾತ್ರೆಗೆ ಮುಖ್ಯ ಅಧಿಕಾರಿಗಳೇ ದೇವತೆಗಳು. ಅವರ ಅನುಗ್ರಹದಿಂದ ಮನುಷ್ಯರು ಕೂಡ ಈ ರಥಯಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗೆ ದೇವತೆಗಳು ಮತ್ತು ದೇವತೆಗಳ ಪದವಿಗೆ ಯಾರು ಯೋಗ್ಯರಿದ್ದಾರೋ, ಮುಂದಿನ ಕಲ್ಪಗಳಲ್ಲಿ ದೇವತಾ ಪದವಿಯ ಪ್ರಾಪ್ತಿಗಾಗಿ ಅವರು ಈ ರಥಯಾತ್ರೆಯಲ್ಲಿ ಭಾಗವಹಿಸ್ತಾರಂತೆ. ಅವರು ಮಾಡುವಂತಹ ಅನೇಕ ಸಾಧನೆಗಳಲ್ಲಿ ಈ ರಥಯಾತ್ರೆಯಲ್ಲಿ ತಾವು ಅಧಿಕಾರಿಗಳಾಗಿ ಮುಂದೆ ನಿಲ್ಲುವುದು ಕೂಡ ಒಂದು ಅಂತ ಇಲ್ಲಿ ನಮಗೆ ಗಂಭೀರವಾದ ರಹಸ್ಯಮಯವಾದಂತಹ ಒಂದು ಮಾತನ್ನು ಇಲ್ಲಿ ಸ್ಕಂದಪುರಾಣ ಹೇಳ್ತಾ ಇದೆ. ಇಷ್ಟನ್ನು ಹೇಳಿ ಜೈಮಿನಿ ಋಷಿಗಳು ಹೇಳ್ತಾರೆ,
ಕಿಂ ವಚ್ಮಿ ತಸ್ಯ ಮಾಹಾತ್ಮ್ಯಂ ಉತ್ಸವಸ್ಯ ಮುರದ್ವಿಷಃ ಯಸ್ಯ ಸಂಕೀರ್ತನಾತ್ ಪಾಪಂ ನಶ್ಯೇ ಜನ್ಮಶತೋದ್ಭವಂ. ಈ ಉತ್ಸವದ ಮಾಹಾತ್ಮ್ಯವನ್ನು, ಈ ಮಹಾವೇದಿ ಮಹೋತ್ಸವದ ಮಾಹಾತ್ಮ್ಯವನ್ನು ನಾನು ಏನಂತ ಹೇಳಪ್ಪ? ಇದರ ಸಂಕೀರ್ತನ ಮಾಡಿದ್ರೆ ಸಾಕಂತೆ. ನಮಗೆ ಪುರಿ ಜಗನ್ನಾಥಕ್ಕೆ ಹೋಗೋಕ್ಕೆ ಬಹಳ ಕಷ್ಟ ಇದೆ, ಅಲ್ಲಿ ಬಹಳ ಜನಸಮ್ಮರ್ದ ಇರುತ್ತೆ, ಅಷ್ಟು ಜನರ ಮಧ್ಯೆ ನಾವು ಹೇಗೆ ಹೋಗೋದು, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಮನೆಯಲ್ಲಿ ಕುಳಿತು ಪುರಿಯ ಜಗನ್ನಾಥನ ರಥಯಾತ್ರೆಯ ಬಗ್ಗೆ ಚಿಂತನೆ ಮಾಡಿದ್ರೆ ಸಾಕು, ಸಂಕೀರ್ತನೆ ಮಾಡಿದ್ರೆ ಸಾಕಂತೆ, ಎಲ್ಲ ಜನ್ಮ ಜನ್ಮಗಳ ಪಾಪಗಳಿಂದ ನಾವು ಮುಕ್ತರಾಗ್ತೇವೆ. ಮಹಾವೇದೀಂ ವ್ರಜಂತಂ ತಂ ರಥಸ್ಥಂ ಪುರುಷೋತ್ತಮಂ ಬಲಭದ್ರಂ ಸುಭದ್ರಾಂಚ ಜನ್ಮಕೋಟಿ ಸಮುದ್ಭವಂ ದೃಷ್ಟ್ವಾ ಪಾಪಂ ನಾಶಯತಿ ನಾತ್ರ ಕಾರ್ಯ ವಿಚಾರಣ. ರಥದಲ್ಲಿ ಕುಳಿತಿರುವಂತಹ ಪುರುಷೋತ್ತಮನಾದಂತಹ ಭಗವಂತನನ್ನ ಯಾರು ಕಾಣ್ತಾರೋ, ಬಲಭದ್ರನನ್ನ, ಬಲರಾಮನನ್ನ ಯಾರು ಕಾಣ್ತಾರೋ, ಸುಭದ್ರೆಯನ್ನ ಯಾರು ಕಾಣ್ತಾರೋ, ಅವರ ಎಲ್ಲ ಪಾಪಗಳು ನಾಶವಾಗ್ತವೆ. ಇದರಲ್ಲಿ ಸಂಶಯ ಬೇಡ. ಜನ್ಮಕೋಟಿ ಸಮುದ್ಭವಂ, ಕೋಟಿ ಕೋಟಿ ಜನ್ಮಗಳಲ್ಲಿ ಮಾಡಿರುವಂತಹ ಪಾಪಗಳು ಈ ರಥಯಾತ್ರೆಯ ದರ್ಶನವನ್ನು ಮಾಡುವುದರಿಂದ ಪರಿಹಾರ ಆಗ್ತವೆ. ರಥಚ್ಛಾಯಾಂ ಸಮಾಕ್ರಮ್ಯ ಬ್ರಹ್ಮಹತ್ಯಾಂ ವ್ಯಪೋಹತಿ. ಇನ್ನೊಂದು ಬಹಳ ರೋಚಕವಾದ ಮಾತು. ಜಗನ್ನಾಥನ ರಥದ ನೆರಳು ಬಿದ್ದರೆ ಸಾಕಂತೆ ಆ ವ್ಯಕ್ತಿ ಮಾಡಿದಂತಹ ಬ್ರಹ್ಮಹತ್ಯಾ ದೋಷವು ಪರಿಹಾರ ಆಗುತ್ತೆ. ಯಾರ ಮೇಲೆ ಜಗನ್ನಾಥನ ರಥದ ನೆರಳು ಬೀಳತ್ತೋ ಅವರ ಬ್ರಹ್ಮಹತ್ಯಾದಿ ಸಮಸ್ತ ಪಾಪಗಳು ಪರಿಹಾರ ಆಗ್ತವೆ. ತದ್ರೇಣು ಸಂಸಕ್ತವಪುಸ್ ತ್ರಿವಿಧಾಂ ಪಾಪ ಸಂಹಿತಂ ನಾಶಯೇತ್ ಸ್ವರ್ಗಗಂಗಾಯಾಂ ಸ್ನಾಜಂ ಫಲಮಾಪ್ನುಯಾತ್. ರಥಯಾತ್ರೆಯ ಸಂದರ್ಭದಲ್ಲಿ ಅಲ್ಲಿ ಏನು ಧೂಳೇಳುತ್ತೆ, ರಥದಿಂದ ಧೂಳೇಳುತ್ತಲ್ಲ, ಆ ಧೂಳು ನಮ್ಮ ಮೈಗೆ ಸ್ಪರ್ಶವಾದರೆ ಸಾಕಂತೆ ಅಧಿಭೌತಿಕ, ಆಧ್ಯಾತ್ಮಿಕ, ಅಧಿದೈವಿಕ ಅನ್ನುವಂತಹ ಮೂರು ರೀತಿಯ ಏನು ನಮ್ಮ ತಾಪಗಳಿವೆ, ಇದನ್ನೇ ನಾವು ತಾಪತ್ರಯ ಅಂತ ಕರಿತೇವೆ. ಈ ತಾಪತ್ರಯಗಳನ್ನು ಉಂಟು ಮಾಡುವಂತಹ ಏನು ಪಾಪ ಇದೆ, ಆ ಎಲ್ಲ ಪಾಪಗಳು ಪರಿಹಾರ ಆಗಿ ಹೋಗ್ತವಂತೆ. ಅಷ್ಟು ಮಾಹಾತ್ಮ್ಯ ಆ ರಥದಿಂದ ಏಳುವಂತಹ ಧೂಳಿಗಿದೆ. ಅಷ್ಟೇ ಅಲ್ಲ, ಆ ಧೂಳು ನಮ್ಮ ಮೈಗೆ ಸೋಕಿದರೆ ಸ್ವರ್ಗಗಂಗಾಯಾಂ ಸ್ನಾನಜಂ ಫಲಮಾಪ್ನುಯಾತ್. ಭೂಲೋಕದ ಗಂಗೆ ಅಲ್ಲ, ಸ್ವರ್ಗಂಗಾ, ಸ್ವರ್ಗಲೋಕದಲ್ಲಿ ಹರಿಯುವಂಥ ಏನು ಗಂಗಾ ನದಿ ಇದೆ, ಆ ನದಿಯಲ್ಲಿ ಸ್ನಾನ ಮಾಡಿದಂತಹ ಪುಣ್ಯ ಬರುತ್ತಂತೆ. ಘನಾಂಬು ವೃಷ್ಟಿಯೋಗೇನ ರಥಮಾರ್ಗೇತು ಪಂಕಿಲೆ ದಿವ್ಯದೃಷ್ಟ್ಯಾಚ ಕೃಷ್ಣಸ್ಯ ಸಮಸ್ತ ಮಲಹಾರಿಣಿ ತತ್ರಯೇ ಪ್ರಣಿಪಾತಾಂಸ್ತು ಕುರುವತೆ ವೈಷ್ಣವೋತ್ತಮಾಃ ಅನಾದಿವ್ಯೂಢಪಂಕಾಸ್ತೆ ಹಿತ್ವಾ ಮೋಕ್ಷಮವಾಪ್ನುಯುಃ. ರಥಯಾತ್ರೆ ನಡೀತಾ ಇದೆ, ಮಳೆ ಬಂತು ಅಂತ ಇಟ್ಕೊಳ್ಳಿ. ಆ ಮಳೆ ಬಂದಾಗ ಏನಾಗುತ್ತೆ, ಅಲ್ಲಿ ಧೂಳಿರುತ್ತೆ, ಹಾಗಾಗಿ ಕೆಸರು ನಿರ್ಮಾಣವಾಗುತ್ತೆ. ಆ ಕೆಸರು ಏನಿದೆ, ದಿವ್ಯ ದೃಷ್ಟ್ಯಾಚ ಕೃಷ್ಣಸ್ಯ ಸಮಸ್ತ ಮಲಹಾರಿಣಿ, ಆ ಕೆಸರಿನ ಮೇಲೆ ಈ ಜಗನ್ನಾಥನ ದೃಷ್ಟಿ ಬೀಳತ್ತಲ್ಲ, ಆ ಕೆಸರು ಶುದ್ಧವಾಗಿ ಹೋಗುತ್ತಂತೆ. ಆ ಕೆಸರಿಗೆ ಎಷ್ಟು ಶಕ್ತಿ ಬರುತ್ತೆ ಅಂತ ಹೇಳಿದ್ರೆ, ತತ್ರಯೇ ಪ್ರಣಿಪಾತಾಂಸ್ತು ಕುರುವತೆ ವೈಷ್ಣವೋತ್ತಮಾಃ. ಆ ಕೆಸರು ತಮ್ಮ ದೇಹಕ್ಕೆ ತಾಗುವಂತೆ ಸಾಷ್ಟಾಂಗ ನಮಸ್ಕಾರವನ್ನು ಏನಾದರೂ ವೈಷ್ಣವೋತ್ತಮರಾದಂಥ ಭಕ್ತರು ಮಾಡಿದರೆ ಅನಾದಿ ವ್ಯೂಢ ಪಂಕಾಸ್ತೆ ಹಿತ್ವಾ ಮೋಕ್ಷಮವಾಪ್ನುಯುಃ. ಆ ಕೆಸರು ನಮ್ಮ ದೇಹಕ್ಕೆ ತಾಗುವುದರಿಂದ ನಮ್ಮ ಅಂತರಂಗದ ಕೆಸರು ಪರಿಹಾರ ಆಗತ್ತೆ. ನಮ್ಮ ಅಂತರಂಗದಲ್ಲಿರುವಂತಹ ಸಮಸ್ತ ಅಜ್ಞಾನವೆಂಬ ಕೆಸರು ಈ ಜಗನ್ನಾಥನ ರಥಯಾತ್ರೆಯ ಕೆಸರಿನಿಂದ ಪರಿಹಾರ ಆಗತ್ತೆ. ಗವಾಂ ಕೋಟಿ ಪ್ರದಾನಸ್ಯ ಕನ್ಯಾನಾಂ ಅಯುತಸ್ಯ ಚ ವಾಜಿಮೇಧ ಸಹಸ್ರಸ್ಯ ಫಲಂ ಪ್ರಾಪ್ನೋತ್ಯ ಸಂಶಯಃ ಅನುಗಚ್ಚಂತಿ ಕೃಷ್ಣಂ ಯೇ ಯಾತ್ರಾ ಕೌತೂಹಲಾದಪಿ ಅನುವ್ರಜಂತಿ ನಿತ್ಯಂ ವೈ ದೇವಾ ಶಕ್ರಪುರೋಗಮಾಃ. ಕೋಟಿ ಗೋದಾನ ಮಾಡಿದಂತಹ ಪುಣ್ಯ, 10,000 ಕನ್ಯಾದಾನ ಮಾಡಿದಂತಹ ಪುಣ್ಯ, 1000 ಅಶ್ವಮೇಧ ಯಾಗಗಳನ್ನು ಮಾಡಿರುವಂತಹ ಪುಣ್ಯ, ಎಲ್ಲ ಪುಣ್ಯಗಳು ಈ ರಥಯಾತ್ರೆಯಲ್ಲಿ ಭಾಗವಹಿಸುವುದರಿಂದ, ರಥಯಾತ್ರೆಯ ಧೂಳು ನಮ್ಮ ದೇಹಕ್ಕೆ ತಾಗುವುದರಿಂದ, ಅಲ್ಲಿನ ಕೆಸರು ನಮ್ಮ ದೇಹಕ್ಕೆ ಸೋಕುವುದರಿಂದ ಆಗತ್ತೆ. ಅಷ್ಟು ಪುಣ್ಯ ನಮಗೆ ಪ್ರಾಪ್ತವಾಗತ್ತೆ. ಅಷ್ಟೇ ಅಲ್ಲ, ಅನುಗಚ್ಚಂತಿ ಕೃಷ್ಣಂ ಯೇ ಯಾತ್ರಾ ಕೌತೂಹಲಾದಪಿ, ನಮಗೆ ರಥಯಾತ್ರೆ ನೋಡಬೇಕು ಅಂತ ಕುತೂಹಲ ಇದೆ ಅಷ್ಟೇ ಅಂತ ಕೆಲವರು ಹೋಗ್ತಾರೆ. ದೇವರಲ್ಲಿ ಭಕ್ತಿ ಇದೆಯೋ ಇಲ್ಲವೋ ಕುತೂಹಲದಿಂದ ಹೋಗ್ತಾರೆ. ರಥಯಾತ್ರೆ ಹೇಗಿರುತ್ತೆ, ಆ ಜನಜಂಗುಳಿಯನ್ನು ನೋಡೋಣ, ಆ ಒಂದು ವಾತಾವರಣವನ್ನು ನಾವು ಅನುಭವ ಮಾಡೋಣ ಅಂತ ಕುತೂಹಲದಿಂದ ಹೋದರೂ ಕೂಡ ಅವರೂ ಉದ್ಧಾರ ಆಗ್ತಾರೆ. ಅನುವ್ರಜಂತಿ ನಿತ್ಯಂ ವೈ ದೇವಾ ಶಕ್ರಪುರೋಗಮಾಃ. ಇಷ್ಟು ಆ ರಥಯಾತ್ರೆಯ ಅಪಾರವಾದಂತಹ ಒಂದು ಶಕ್ತಿ. ಅದರಲ್ಲಿ ಭಾಗವಹಿಸುವುದರಿಂದ, ಅದರ ಚಿಂತನೆ ಮಾಡೋದರಿಂದ, ಅದರ ಸ್ಮರಣೆ ಮಾಡೋದರಿಂದ ಬರುವಂತಹ ಫಲ. ಪಶ್ಯಂತಿಯೇ ರಥಂ ಯಾಂತಂ ದಾರುಬ್ರಹ್ಮ ಸನಾತನಂ ಪದೇ ಪದೇ ಅಶ್ವಮೇಧಸ್ಯ ಫಲಂ ತೇಷಾಂ ಪ್ರಕೀರ್ತಿತಂ. ಈ ದಾರುಬ್ರಹ್ಮನಾದಂತಹ ಜಗನ್ನಾಥ ಹೋಗ್ತಾ ಇರುವಂತಹ ರಥವನ್ನು ಯಾರು ನೋಡ್ತಾರೆ, ಆ ನೋಡ್ತಾ ನೋಡ್ತಾ ಹೋಗ್ತಿರ್ಬೇಕಾದ್ರೆ ಒಂದೊಂದು ಹೆಜ್ಜೆಗೆ ಅಶ್ವಮೇಧಯಾಗದ ಫಲ ಪ್ರಾಪ್ತವಾಗತ್ತೆ. ವೇದೈಸ್ತುವಂತಿ ವೇದಾನಾಂ ವಕ್ತಾರೋ ಮೋಕ್ಷದಾಯಿನಂ ಇತಿಹಾಸ ಪುರಾಣಾದ್ಯೈ ಸ್ತೋತ್ರೈರ್ವಾಪಿ ಸ್ವಯಂ ಕೃತಃ ಸ್ತುನ್ವಂತಿ ಪುಂಡರೀಕಾಕ್ಷಂ ಯೇ ವೈ ವಿಗತಕಲ್ಮಷಾಃ ವೈಷ್ಣವಂ ಯೋಗಮಾಸ್ಥಾಯ ಮೋದಂತೆ ನಾರದಾದಿಭಿಃ ಕುರುವಂತಿ ವಾಸುದೇವಾಗ್ರೇ ಜಯಶಬ್ದೇನ ವಾಸ್ತುತಿಂ ತೇ ವೈ ಜಯಂತಿ ಪಾಪಾನಿ ವಿವಿಧಾನಿ ನ ಸಂಶಯಃ. ರಥಯಾತ್ರೆಗೆ ಹೋಗುವವರು
ಅಲ್ಲಿ ವಿಶೇಷವಾಗಿ ಬೇರೆ ಬೇರೆ ವೇದಾಧಿಕಾರ ಉಳ್ಳವರು ವೇದ ಮಂತ್ರಗಳನ್ನು, ಇತರರು ಬೇರೆ ಬೇರೆ ರೀತಿಯ ಸ್ತೋತ್ರಗಳನ್ನು ಪಠನ ಮಾಡಬೇಕಂತೆ. ಹಾಗೆ ಪಠನ ಮಾಡಿದಾಗ ಇತಿಹಾಸದಲ್ಲಿ ಮಹಾಭಾರತಾದಿ ಗ್ರಂಥಗಳಲ್ಲಿ ಸಿಗುವಂತಹ ವಿಷ್ಣು ಸಹಸ್ರನಾಮಾದಿ ಸ್ತೋತ್ರಗಳು, ಭಾಗವತಾದಿಗಳಿರುವಂತಹ ಸ್ತೋತ್ರಗಳು, ಇವುಗಳ ಪಾರಾಯಣವನ್ನು ಮಾಡ್ತಾ ಆ ರಥಯಾತ್ರೆಯಲ್ಲಿ ಭಾಗವಹಿಸಿದರೆ ಎಲ್ಲ ರೀತಿಯ ಪಾಪಗಳು ಪರಿಹಾರ ಆಗ್ತವೆ. ನಮಗೆ ಯಾವುದೇ ಸ್ತೋತ್ರ ನಮಗೆ ಇನ್ನೂ ಗೊತ್ತಿಲ್ಲ, ನಾವೇನು ಕಲ್ತಿಲ್ಲ ಅಂತ ಹೇಳಿದ್ರೆ ಚಿಂತೆ ಮಾಡಿಬಿಡಿ ಅಂತ ಹೇಳ್ತಾರೆ. ಯಾಕೆ? ಕುರುವಂತಿ ವಾಸುದೇವಾಗ್ರೇ ಜಯ ಶಬ್ದೇನ ವಾಸ್ತುತಿಂ. ನೀವು ಬೇರೆ ಏನು ಬರಲ್ವಾ? ಜಯ ಜಯ ಜಗನ್ನಾಥ, ಜಯ ಜಯ ಜಗನ್ನಾಥ, ಜಯ ಕೃಷ್ಣ. ಇಲ್ಲೇ ಮುಂದೆ ಹೇಳ್ತಾರೆ, ಜಯ ಕೃಷ್ಣ ಜಯ ಕೃಷ್ಣ ಜಯ ಕೃಷ್ಣೇತಿ ಯೋವದೇತ್ ಗುಂಡೀಚಾ ನಗರಂ ಯಾಂತಂ ಕೃಷ್ಣಂ ಭಕ್ತಿ ಸಮನ್ವಿತಃ ನ ಮಾತೃಗರ್ಭವಾಸಸ್ಯ ಸಜ ದುಃಖಮವಾಪ್ನುಯಾತ್. ಬೇರೆ ಏನು ಬರಲ್ವಾ? ಜಯ ಜಗನ್ನಾಥ ಜಯ ಜಗನ್ನಾಥ ಜಯ ಕೃಷ್ಣ ಅಂತ ಆ ಗುಂಡೀಚಾ ಮಂದಿರದವರೆಗಿನ ಏನು ರಥಯಾತ್ರೆ ಇದೆ ಅಲ್ಲಿ ಹೇಳ್ತಾ ಹೋದರೆ ಮತ್ತೆ ತಾಯಿಯ ಗರ್ಭವಾಸದ ಅವಶ್ಯಕತೆ ಇಲ್ಲ, ಅಂದರೆ ಮೋಕ್ಷ ಪ್ರಾಪ್ತವಾಗತ್ತೆ ಅಂತ. ಅಂದರೆ ಅಷ್ಟು ಭಗವದ್ ಅನುಗ್ರಹಕ್ಕೆ ನಾವು ಪಾತ್ರರಾಗ್ತೇವೆ. ಇನ್ನು ವಿಶೇಷವಾಗಿ ವಿಷ್ಣು ಸಹಸ್ರನಾಮದ ಪಾರಾಯಣದ ಮಹತ್ವವನ್ನು ಹೇಳ್ತಾರೆ. ಸಹಸ್ರನಾಮಭಿಃ ಪುಣ್ಯೈಃ ಪರ್ಯಟಂತಿ ರಥಂ ತುಯೇ ತೇಷಾಂ ಪ್ರದಕ್ಷಿಣಂ ಕುರ್ಯುಸ್ತ್ರಿದಶಾನತ ಕಂಧರಾಹ. ರಥಯಾತ್ರೆಯ ವೇಳೆಯಲ್ಲಿ ಆ ರಥದ ಜೊತೆಗೆ ಹೋಗ್ತಿರ್ಬೇಕಾದ್ರೆ ವಿಷ್ಣು ಸಹಸ್ರನಾಮದ ಪಾರಾಯಣವನ್ನು ಏನಾದರೂ ಮಾಡಿದ್ರೆ ಎಷ್ಟು ಅದಕ್ಕೆ ಮಹಿಮೆ ಇದೆ ಅಂತ ಹೇಳಿದ್ರೆ, ದೇವತೆಗಳು ಆ ವ್ಯಕ್ತಿಗೆ ಪ್ರದಕ್ಷಿಣೆ ಬರ್ತಾರಂತೆ. ಇಲ್ಲಿ ಪ್ರದಕ್ಷಿಣೆ ಬರ್ತಾರೆ ಅಂತ ಹೇಳಿದ್ರೆ ದೇವತೆಗಳು ಮನುಷ್ಯರಿಗಿಂತ ಅತ್ಯಂತ ಉತ್ತಮರಾಗಿರುವುದರಿಂದ ಆ ಮನುಷ್ಯನ ಸುತ್ತು ಅವನಿಗೆ ರಕ್ಷಣೆ ಕೊಡ್ತಾರೆ ಅಂತ ಅರ್ಥ ಮಾಡ್ಕೋಬೇಕು. ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡ್ತಾರೆ ಅಂತ ಅರ್ಥ ಮಾಡ್ಕೊಳ್ಳೋದಲ್ಲ. ಆ ವ್ಯಕ್ತಿಗೆ ಎಲ್ಲ ದಿಕ್ಕುಗಳಿಂದಲೂ ರಕ್ಷಣೆ ಮಾಡ್ತಾರೆ. ಅವನ ಹಿಂದೆ ಮುಂದೆ ದೇವತೆಗಳು ಅವನಿಗೆ ರಕ್ಷಣೆ ಮಾಡ್ತಾ ಅನುಗ್ರಹ ಮಾಡ್ತಾ ನಿಂತಿರ್ತಾರೆ ಅಂತ ಅರ್ಥ ಮಾಡ್ಕೋಬೇಕು. ಮುಂದೆ ಹೇಳ್ತಾರೆ, ದೇವಾ ಅಪ್ಯುತ್ಸವೇ ತಸ್ಮಿನ್ ಪುರುಹೂತ ಪುರೋಗಮಾಹ ಅಭಿಮಾನಂ ಪರಿತ್ಯಜ್ಯ ಶ್ರೇಣೀಭೂತಾ ಹಿ ಪಾರ್ಶ್ವಯೋಃ ಪ್ರಕುರ್ವತೆ ಮಹಾಯಾತ್ರಾಂ ತೈಸ್ತೈರ್ ದಿವ್ಯೈ ಪರಿಚ್ಛದೈಹಿ. ಆಗಲೇ ಹೇಳಿದ ಹಾಗೆ ಈ ರಥಯಾತ್ರೆಯಲ್ಲಿ ಭಾಗವಹಿಸುವವರು ಮನುಷ್ಯರು ಮಾತ್ರ ಅಲ್ಲ, ಮುಖ್ಯವಾಗಿ ಅಗ್ರಸ್ಥಾನದಲ್ಲಿ ನಿಂತು ಆ ರಥದ ಹಗ್ಗವನ್ನು ಹಿಡಿದುಕೊಂಡು ಆ ರಥವನ್ನು ಎಳೆಯುವವರು ದೇವತೆಗಳು. ದೇವಾ ಅಪಿ ಉತ್ಸವೇ ತಸ್ಮಿನ್ ಪುರುಹೂತ ಪುರೋಗಮ. ಸಮಗ್ರ ದೇವತೆಗಳು, ಇಂದ್ರಾದಿ ಸಮಸ್ತ ದೇವತಾ ಪ್ರಪಂಚ ತಮ್ಮ ಏನು ಆ ಶ್ರೇಷ್ಠವಾದ ಪದವಿಗಳಿದೆ, ಆಯಾ ದೇವತೆಗಳ ಪದವಿಗಳು, ಆ ಪದವಿಗಳಲ್ಲಿದ್ದರೂ ಕೂಡ ಈ ಸಾಮಾನ್ಯ ಮನುಷ್ಯರು ಭಾಗವಹಿಸ್ತಾ ಇರುವಂತಹ ರಥಯಾತ್ರೆಯಲ್ಲಿ ತಾವೂ ಕೂಡ ಅವರೊಂದಿಗೆ ಭಾಗವಹಿಸ್ತಾರೆ. ಆ ದೇವತೆಗಳೇ ಮುಖ್ಯವಾದ ಅಧಿಕಾರಿಗಳು ಈ ರಥಯಾತ್ರೆಗೆ. ಇಂದ್ರಾದಿ ದೇವತೆಗಳು ಮಾತ್ರ ಅಲ್ಲ, ತೇಷಾಂ ಅಗ್ರೇಸರಸ್ತತ್ರ ದೇವೋಪಿ ಪ್ರಪಿತಾಮಹಃ ಚತುರ್ದಶಾನಾಂ ಜಗತಾಂ ಕರ್ತಾಯಃ ಪರಮೇಶ್ವರಃ ಸೋಪಿ ತತ್ರ ಜಗನ್ನಾಥಂ ರಥೇಯಾಂತಂ ಮಹೋತ್ಸವೇ ಬ್ರಹ್ಮಲೋಕಾತ್ ಪರಾವೃತ್ಯ ಸ್ತುವನ್ ದೇವಮಯೈಸ್ತವೈಃ ಪದೇ ಪದೇ ಪ್ರಣಮತಿ ಭಗವಂತಂ ಸನಾತನಂ. ಸ್ವಯಂ 14 ಲೋಕಗಳ ತಂದೆಯಾದಂತಹ, ಎಲ್ಲ ಚರಾಚರಾತ್ಮಕವಾದಂತಹ ಜಗತ್ತನ್ನು ಸೃಷ್ಟಿ ಮಾಡಿರುವಂತಹ ಚತುರ್ಮುಖ ಬ್ರಹ್ಮದೇವರು, ಆ ಬ್ರಹ್ಮದೇವರೇ ತಮ್ಮ ಸರ್ವಶ್ರೇಷ್ಠವಾದ ಸತ್ಯಲೋಕದಿಂದ ಇಳಿದು ಬಂದು ರಥವನ್ನು ಎಳಿತಾರೆ. ಊಹಿಸ್ಲಕ್ಕೂ ಸಾಧ್ಯ ಇಲ್ಲದೆ ಇರುವಂತಹ ಮಹಾತ್ಮೆ. ಚತುರ್ಮುಖ ಬ್ರಹ್ಮದೇವರು ಬಂದು ರಥದ ಅಗ್ರದಲ್ಲಿ ನಿಂತು ತಾವೇ ಅಗ್ರಗಣ್ಯರಾಗಿ ಈ ಜಗನ್ನಾಥನ ರಥಯಾತ್ರೆಯನ್ನು ಮಾಡಿಸ್ತಾರೆ ಅಂತ ಹೇಳಿದ್ರೆ ಈ ಯಾತ್ರೆಯ ಮಹಾತ್ಮ್ಯವನ್ನು ಇನ್ನೇನು ಹೇಳೋದು. ಹೆಜ್ಜೆ ಹೆಜ್ಜೆಗೆ ಆ ಜಗನ್ನಾಥನಿಗೆ ನಮಸ್ಕಾರಗಳ ಸಮರ್ಪಣೆಯನ್ನು ಮಾಡ್ತಾ ಈ ಯಾತ್ರೆಯನ್ನು ಬ್ರಹ್ಮದೇವರು ಮಾಡಿಸ್ತಾರೆ. ನಾತಃ ಪರತರೋ ಲೋಕೆ ಮಹಾವೇದಿ ಮಹೋತ್ಸವಾತ್ ಸರ್ವಪಾಪಹರೋ ಯೋಗ ಸರ್ವತೀರ್ಥ ಫಲಪ್ರದಃ ತಸ್ಯಾಗ್ರೇ ದೇವದೇವಸ್ಯ ವ್ರಜತೋ ಗುಂಡಿಚಾಲಯಂ ಯತ್ಕಿಂಚಿತ್ ಕುರುತೆ ಕರ್ಮ ತತ್ತದಕ್ಷಯಮಶ್ನುತೆ. ಮತ್ತೆ ಮತ್ತೆ ಹೇಳ್ತಾರೆ ವೇದವ್ಯಾಸ ದೇವರು, ಈ ಜಗನ್ನಾಥನ ರಥಯಾತ್ರೆ ಏನು ಮಹಾವೇದಿ ಮಹೋತ್ಸವ, ಅದಕ್ಕಿಂತ ಉತ್ತಮವಾದ ಉತ್ಸವ ಇನ್ನೊಂದಿಲ್ಲ, ಇಡೀ ಲೋಕದಲ್ಲಿ ಯಾವುದೂ ಇಲ್ಲ. ಇದು ಅದ್ವಿತೀಯವಾದಂತಹ ಸರ್ವೋತ್ತಮವಾದಂತಹ ಉತ್ಸವ. ಸರ್ವ ಪಾಪಹರೋ ಯೋಗ, ಎಲ್ಲ ರೀತಿಯ ಪಾಪಗಳನ್ನು ಪರಿಹಾರ ಮಾಡುವಂಥದ್ದು, ಎಲ್ಲ ತೀರ್ಥಯಾತ್ರೆಗಳ ಫಲವನ್ನು ನೀಡುವಂಥದ್ದು ಈ ಉತ್ಸವ. ಈ ಜಗನ್ನಾಥನ ರಥಯಾತ್ರೆಯ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಏನೇನೆಲ್ಲ ಸಣ್ಣ ಸಣ್ಣ ಸತ್ಕರ್ಮಗಳನ್ನು ಮಾಡ್ತಾನೋ, ದೇವರ ನಾಮಸ್ಮರಣೆಯನ್ನು ಮಾಡೋದು, ಸ್ತೋತ್ರಪಾರಾಯಣವನ್ನು ಮಾಡೋದು, ದಾನವನ್ನು ನೀಡೋದು ಇತ್ಯಾದಿ, ಈ ಎಲ್ಲ ಕರ್ಮಗಳಿಗೆ ಅಕ್ಷಯವಾದ ಫಲ ಪ್ರಾಪ್ತಿಯಾಗತ್ತೆ. ಸರ್ವಕ್ರತೂನಾಂ ತೀರ್ಥಾನಾಂ ದಾನಾನಾಂ ಯಾಂತಿತೇ ಫಲಂ ಭಗವದ್ಭಕ್ತಿ ಭಾವಾನಾಂ ನಾತಃ ಪುಣ್ಯತಮೋ ಮಹಃ. ಎಲ್ಲ ಯಜ್ಞಗಳನ್ನು ಮಾಡಿದಂತಹ, ತೀರ್ಥ ಸೇವನೆಗಳನ್ನು ಮಾಡಿದಂತಹ, ದಾನವನ್ನು ಮಾಡಿದಂತಹ ಫಲವನ್ನು ಈ ರಥಯಾತ್ರೆಯಲ್ಲಿ ಭಾಗವಹಿಸುವುದರಿಂದ ಮನುಷ್ಯರು ಪಡಿತಾರೆ. ಏವಂಸ ಭಗವಾನ್ ಕೃಷ್ಣ ಸುಭದ್ರಾ ರಾಮಸಂಗತಃ ವ್ರಜನ್ ಸ್ಯಂದನ ಶ್ರೇಷ್ಠಸ್ಥೋ ದ್ಯೋತಯಂಶ ಚತುರ್ದಿಶಃ. ಎಲ್ಲರಿಗೆ ಈ ರೀತಿ ಅವರವರ ಯೋಗ್ಯತೆಗೆ ಅನುಗುಣವಾದಂತಹ ಫಲಗಳನ್ನು ನೀಡ್ತಾ ಆ ಸರ್ವೋತ್ತಮನಾದಂತಹ ಕೃಷ್ಣ ಪರಮಾತ್ಮ ಈ ರಥದಲ್ಲಿ ಕುಳಿತುಕೊಂಡು ಮುಂದೆ ಸಾಗ್ತಾನೆ. ಹಾಗೆ ಅವನೊಂದಿಗೆ ಬಲಭದ್ರ ಸುಭದ್ರೆಯರು ಕೂಡ ರಥಯಾತ್ರೆಯನ್ನು ಮಾಡ್ತಾರೆ.
ಹೀಗೆ ಆ ರಥದಲ್ಲಿ ಹೋಗ್ತಾ ಪರಮಾತ್ಮ ಎಲ್ಲ ದಿಕ್ಕುಗಳನ್ನ ಬೆಳಗಿಸ್ತಾನಂತೆ, ಎಲ್ಲ ದಿಕ್ಕುಗಳಲ್ಲಿ ಆನಂದವನ್ನ ತುಂಬುತ್ತಾನೆ. ಶ್ರೀಮದಂಗೋಪಸ್ಪೃಷ್ಟೇನ ಮರುತಾ ಸರ್ವದೇಹಿನಾಂ ಪಾಪಾನಿ ನಾಶಯನ್ ಶ್ರೀಮಾನ್ ದಯಾಳುರ್ ಭಕ್ತ ಭಾವನಃ. ಹಿಂದೆ ಹೇಳಿದ್ರು, ಆ ಜಗನ್ನಾಥನ ರಥದ ಧೂಳು ತಾಕಬೇಕು ದೇಹಕ್ಕೆ, ಅಥವಾ ಕೆಸರು ತಾಕಬೇಕು, ಆ ಕೆಸರು ನಮ್ಮ ದೇಹಕ್ಕೆ ಸ್ಪರ್ಶವಾದರೆ ನಮ್ಮ ಎಲ್ಲ ಪಾಪಗಳು ಪರಿಹಾರ ಆಗುತ್ತೆ ಇತ್ಯಾದಿ ಹೇಳಿದ್ರು. ಆದರೆ ಈಗ ಮಳೆ ಬರಲಿಲ್ಲ, ಕೆಸರಿಲ್ಲ, ಅವಾಗ ಏನು ಮಾಡೋದು? ಅಥವಾ ಆ ಧೂಳಿನ ಸ್ಪರ್ಶ ನಮ್ಮ ದೇಹಕ್ಕೆ ಆಯಿತೋ ಇಲ್ವೋ ನಮಗೆ ಗೊತ್ತಾಗ್ತಿಲ್ಲ, ಈಗೇನು ಮಾಡೋದು? ಏನು ಚಿಂತೆ ಮಾಡಬೇಡಿ ಅಂತ ಹೇಳ್ತಾರೆ. ಯಾಕೆ? ಕೆಸರಿದೆಯೋ ಇಲ್ವೋ, ಧೂಳಿದೆಯೋ ಇಲ್ವೋ, ಗಾಳಿ ಅಂತೂ ಇರಲೇಬೇಕಲ್ವಾ? ಎಲ್ಲ ಕಡೆ ಗಾಳಿ ಇದೆ. ಆ ರಥದಲ್ಲಿ ಕುಳಿತಿರುವಂತಹ ಜಗನ್ನಾಥನ ದೇಹಕ್ಕೆ ತಾಕಿದಂತಹ ಗಾಳಿ ನಮ್ಮ ದೇಹಕ್ಕೆ ತಾಕಿದರೆ ಸಾಕಂತೆ, ಅಷ್ಟೇ. ಅಲ್ಲಿರುವಂತಹ ಗಾಳಿ, ಅದರ ಸ್ಪರ್ಶ ನಾವು ಮಾಡಿದ್ರೆ ಸಾಕು, ಎಲ್ಲ ಪಾಪಗಳು ಪರಿಹಾರ ಆಗ್ತವೆ, ನಮ್ಮ ಆತ್ಮೋದ್ಧಾರವಾಗತ್ತೆ. ಇಲ್ಲೂ ಕೂಡ ಒಂದು ಪ್ರಮೇಯವನ್ನು ಹೇಳ್ತಾ ಇದ್ದಾರೆ. ಜಗನ್ನಾಥನನ್ನ ನೇರವಾಗಿ ಸ್ಪರ್ಶ ಮಾಡುವಂತಹ ಯೋಗ್ಯತೆ ನಮಗಿಲ್ಲ. ಸರ್ವೋತ್ತಮನಾದಂತಹ ಭಗವಂತನ ಅನುಗ್ರಹವನ್ನು ನೇರವಾಗಿ ನಾವು ಪಡೆಯೋದಕ್ಕಾಗಲ್ಲ. ಗಾಳಿ ಅಂದರೆ ಯಾರು? ಮುಖ್ಯ ಪ್ರಾಣದೇವರು. ಆ ಮುಖ್ಯ ಪ್ರಾಣದೇವರ ಮುಖಾಂತರವೇ ದೇವರ ಅನುಗ್ರಹದ ಪ್ರಾಪ್ತಿ ಸಾಧ್ಯ. ಹೀಗಾಗಿ ಪ್ರಾಣದೇವರ ಅಂತರ್ಯಾಮಿಯಾದಂತಹ ಭಗವಂತನನ್ನು ನಾವು ಒಲಿಸಿಕೊಳ್ಳಬೇಕು. ಆಗ ಮಾತ್ರ ನಮಗೆ ಭಗವತ್ ಪ್ರಸಾದವಾಗತ್ತೆ. ಆ ವಾಯುದೇವರು ಇದ್ದರೆ ಮಾತ್ರ, ವಾಯುದೇವರ ಅನುಗ್ರಹದಿಂದ ಮಾತ್ರ ನಾವು ಭಗವಂತನನ್ನು ಪಡೆಯುವುದಕ್ಕೆ ಸಾಧ್ಯ ಅನ್ನುವಂಥ ಪ್ರಮೇಯವೂ ಕೂಡ ಇಲ್ಲಿ ಸೂಚಿತ. ಇಷ್ಟನ್ನ ಹೇಳಿ ಮುಂದೆ ಆ ಜಗನ್ನಾಥನ ರಥಯಾತ್ರೆ ಹೇಗೆ ಸಾಗತ್ತೆ, ಮಧ್ಯಾಹ್ನ ಹೇಗೆ ಸಾಗತ್ತೆ, ಸಾಯಂಕಾಲ ಹೇಗೆ ಸಾಗತ್ತೆ ಇತ್ಯಾದಿಗಳ ವರ್ಣನೆ ಕೂಡ ನಾವಿಲ್ಲಿ ಕಾಣ್ತೇವೆ. ಮಧ್ಯಾಹ್ನವಾದಾಗ ಸೂರ್ಯ ನೆತ್ತಿಗೆ ಬಂದಾಗ, ಬಹಳ ಬಿಸಿಲಾಗ್ತಿದ್ದಾಗ ಆ ಜಗನ್ನಾಥನ ಪ್ರತಿಮೆಯ ಮುಂದೆ ದರ್ಪಣವನ್ನು ಹಿಡಿದು ಅದಕ್ಕೆ ಅಭಿಷೇಕವನ್ನು ಮಾಡಬೇಕು. ಪಂಚಾಮೃತಾದಿಗಳಿಂದ ಅಭಿಷೇಕವನ್ನು ಮಾಡಬೇಕು, ತಣ್ಣೀರಿನಿಂದ ಅಭಿಷೇಕವನ್ನು ಮಾಡಬೇಕು, ಚಾಮರಾದಿಗಳಿಂದ ದೇವರ ಸೇವೆಯನ್ನು ಮಾಡಬೇಕು ಇತ್ಯಾದಿ ಎಲ್ಲ ವರ್ಣನೆಯನ್ನು ಮಾಡಿ, ಹಾಗೇನೆ ಸಾಯಂಕಾಲದ ವೇಳೆಯಲ್ಲಿ ಆ ರಥ ಬರುವಂತಹ ಮಾರ್ಗದಲ್ಲಿ ಸಹಸ್ರಾರು ದೀಪಗಳನ್ನು ಹಚ್ಚಬೇಕು. ದೀಪಿಕಾನಾಂ ಸಹಸ್ರಾಣಿ ಜ್ವಾಲಿತಾನಿ ಸಹಸ್ರಶಃ ಅಂತ ಅದರ ಬಗ್ಗೆ ಹೇಳಿ, ಸಮ್ಮರ್ದ ಸುಮಹಾನ್ಸ್ತತ್ರ ದಿದೃಕ್ಷೂಣಾಂ ಕುತೂಹಲಾತ್. ನೋಡಿ, ಪುರಾಣ ರಚನೆಯಾದ ಕಾಲದಿಂದಲೂ ಈ ಜಗನ್ನಾಥನ ರಥಯಾತ್ರೆಯಲ್ಲಿ ಜನಜಂಗುಳಿ ಇದ್ದಿದ್ದೆ. ಅದನ್ನೇ ಹೇಳ್ತಾ ಇದ್ದಾರೆ. ಸಮ್ಮರ್ದ ಸುಮಹಾನ್ಸ್ತತ್ರ, ಮಹಾಜನ ಸಮ್ಮರ್ದ, ಲಕ್ಷ ಲಕ್ಷ ಜನ ಸೇರಿರುವಂತಹ ಸಮೂಹ, ಅಷ್ಟು ಜನರು ಸೇರಿರ್ತಾರೆ ಅಂತ ಪುರಾಣದಲ್ಲೂ ಕೂಡ ವರ್ಣನೆ ಮಾಡಿದ್ದಾರೆ. ಮಂಡಪೇ ವಾಸಯೇದ್ದೇವಂ ಗುಂಡೀಚಾಖ್ಯೆ ಮನೋಹರೇ. ಆ ದೇವನನ್ನ ಹಾಗೆ ಈ ರಥಯಾತ್ರೆಯ ಕೊನೆಯ ಅಂಗವಾಗಿ ಗುಂಡೀಚಾ ಮಂಟಪದಲ್ಲಿ ಆ ಜಗನ್ನಾಥನನ್ನು ಇರಿಸಬೇಕು. ಹೀಗೆ ಇತ್ಯಾದಿ ಎಲ್ಲ ವರ್ಣನೆಯನ್ನ ಜೈಮಿನಿ ಋಷಿಗಳು ಮಾಡ್ತಾರೆ. ಇಷ್ಟು ಅಪಾರವಾದ ಮಹಾತ್ಮೆ ಇರುವಂತಹ ಒಂದು ಸಂಭ್ರಮದ ಸಂದರ್ಭ ಈ ರಥಯಾತ್ರೆ. ಇಂತಹ ಈ ಜಗನ್ನಾಥನ ರಥಯಾತ್ರೆಯ ಸಂದರ್ಭದಲ್ಲಿ, ಈ ಮಹಾವೇದಿ ಮಹೋತ್ಸವದ ಸಂದರ್ಭದಲ್ಲಿ, ಆ ಪುರುಷೋತ್ತಮ ಕ್ಷೇತ್ರದಲ್ಲಿರುವಂತಹ ಆ ಸರ್ವೋತ್ತಮನಾದಂತಹ ಜಗನ್ನಾಥನ, ಅವನೊಂದಿಗಿರುವಂತಹ ಆ ಬಲರಾಮದೇವರ ಮತ್ತು ಸುಭದ್ರೆಯ ಸ್ಮರಣೆಯನ್ನು ನಾವು ಮಾಡೋಣ. ಆ ಭಗವಂತನ ಅನುಗ್ರಹ ನಮ್ಮೆಲ್ಲರ ಮೇಲಾಗಲಿ. ನಾವೆಲ್ಲರೂ ಆ ರಥಯಾತ್ರೆಗೆ ಹೋಗಿ ಭಾಗವಹಿಸಲಿಕ್ಕೆ ಆಗುತ್ತೋ ಇಲ್ವೋ, ಆದರೆ ಆ ರಥಯಾತ್ರೆಯ ಚಿಂತನೆಯನ್ನಂತೂ ನಮ್ಮ ಮನೆಯಲ್ಲಿ ಕುಳಿತುಕೊಂಡೇ ನಾವು ಮಾಡಬಹುದು. ಹಾಗಾಗಿ ರಥಯಾತ್ರೆಯ ಈ ಸಂದರ್ಭದಲ್ಲಿ ಆ ಜಗನ್ನಾಥನ ರಥದ ಅದರ ಮಾಹಾತ್ಮ್ಯದ ಚಿಂತನೆಯನ್ನು ಹೀಗೆ ಮಾಡೋಣ. ಆ ರಥದಲ್ಲಿ ಕುಳಿತಿರುವಂತಹ ಜಗನ್ನಾಥನ ಸ್ಮರಣೆಯನ್ನು ಮಾಡ್ತಾ, ನಮ್ಮ ದೇಹವೆಂಬ ರಥದಲ್ಲಿರುವಂತಹ ಆ ಜಗನ್ನಾಥನ, ಆ ಅಂತರ್ಯಾಮಿ ಪರಮಾತ್ಮನ, ನಮ್ಮ ಹೃದಯದ ನಾಥನಾದಂತಹ ಆ ಭಗವಂತನ ದರ್ಶನ ನಮಗಾಗಲಿ ಅಂತ ಆ ರಥಸ್ಥನಾದಂತಹ ಜಗನ್ನಾಥನ ಪ್ರಾರ್ಥನೆಯನ್ನ ಮಾಡೋಣ. ರಥಸ್ಥಂ ಕೇಶವಂ ದೃಷ್ಟ್ವಾ ಪುನರ್ಜನ್ಮನ ವಿದ್ಯತೆ ಅಂತ ಶಾಸ್ತ್ರಗಳು ಹೇಳ್ತವೆ. ರಥದಲ್ಲಿ ಕುಳಿತಿರುವಂತಹ ಭಗವಂತನ ದರ್ಶನವನ್ನು ಯಾರು ಮಾಡ್ತಾರೋ ಅವರಿಗೆ ಪುನರ್ಜನ್ಮ ಇಲ್ಲ ಅಂತ ಹೇಳಿ. ಹಾಗಿರಬೇಕಾದ್ರೆ ಎಲ್ಲ ರಥಗಳಲ್ಲೇ ಸರ್ವೋತ್ತಮವಾದ ರಥ, ಎಲ್ಲ ರಥೋತ್ಸವದಲ್ಲೇ ಸರ್ವೋತ್ತಮವಾದ ರಥೋತ್ಸವ ಈ ಜಗನ್ನಾಥನ ಮಹಾವೇದಿ ಮಹೋತ್ಸವ. ಅಂತಹ ಈ ರಥಯಾತ್ರೆಯ ಸಂದರ್ಭದಲ್ಲಿ ನಾವು ನಮ್ಮ ಮನೆಯಲ್ಲಿ ಕುಳಿತುಕೊಂಡೇ, ಹೋಗೋಕ್ಕೆ ಸಾಧ್ಯವಿಲ್ಲದೇ ಇದ್ದರೂ ಆ ರಥಯಾತ್ರೆಯ ಚಿಂತನೆಯನ್ನು, ರಥಯಾತ್ರೆಯ ಸ್ಮರಣೆಯನ್ನು ಮಾಡಿಕೊಂಡು ನಮ್ಮ ಜೀವನವನ್ನು ಉದ್ಧಾರ ಮಾಡಿಕೊಳ್ಳೋಣ ಅಂತ ಹೇಳ್ತಾ, ಈ 4 ವಾಕ್ಪುಷ್ಪಗಳನ್ನು ಗುರುವಂತರ್ಗತ ಮಧ್ವಾಂತರ್ಗತನಾದಂತಹ ಆ ಪರಬ್ರಹ್ಮನಾದಂತಹ ಸರ್ವದೇವೋತ್ತಮನಾದಂತಹ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದಂತಹ ಬಲಭದ್ರ ಸುಭದ್ರೆಯರೊಂದಿಗೆ ಇರುವಂತಹ ಆ ದೇವದೇವನಾದ ಜಗನ್ನಾಥನ ಚರಣಾರವಿಂದಗಳಿಗೆ ಸಮರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.